व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयात् मानसे वागधीशः। ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटकते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै। नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय। आद्यशिष्यं हृषीकेशं विष्णुतीर्थं महामुनिं पद्मनाभं नरहरिं जनार्दनमहं भजे। उपेन्द्रं वामनमुनिं रामतीर्थमधोक्षजं मध्वशिष्यान्यतिश्रेष्ठान्नवैतान् प्रणमाम्यहम्। ऋग्वेदसंहितां सार्थां यस्त्रिवारमधीतवान् श्रीपूर्णप्रज्ञमुखतः सत्यतीर्थमहं भजे। लिकुचान्वयसञ्जातः पण्डितार्यस्त्रिविक्रमः श्रीमध्वप्रेमपाकोऽयं पातु नस्तत्त्ववर्त्मनि। नारायणः पण्डितार्यः श्रीमध्वविजयप्रदः त्रैविक्रमार्यदासस्तु पातां श्रीमध्ववर्त्मनि। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव। भूषारत्नं भुवनवलयस्याखिलश्चार्यरत्नं लीलारत्नं जलधि दुहितुर्देवता मौळिरत्नं। चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं। महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे। श्रीगुरुभ्यो नमः श्रीहरये नमः हरिः ओं। ಶ್ರೀಕೃಷ್ಣ ಮುಖ್ಯ ಪ್ರಾಣರ ಚರಣಕಮಲಗಳಲ್ಲಿ ನಮಿಸುತ್ತಾ ರಾಮಾಯಣದ ಚಿಂತನೆಯಲ್ಲಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರೂ ಗುರುಗಳ ಸೇವೆಯನ್ನು ಮಾಡುತ್ತಾ ಜನಕನ ಆಸ್ಥಾನದ ಕಡೆಗೆ ಮಿಥಿಲಾ ಪಟ್ಟಣದ ಕಡೆಗೆ ಬರುವಾಗ ಶತಾನಂದರು ಭೇಟಿಯಾದರು. ಜನಕನು ಕೂಡ ದಾರಿಯಲ್ಲೇ ಅವರನ್ನು ಆಧರಿಸಿ ಅವರಿಗೆ ಬೇಕಾದ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿ ಅಲ್ಲಿ ಕಾಲ ಕಳೆಯುವಾಗ ಶತಾನಂದರು ವಿಶ್ವಾಮಿತ್ರರ ಸಮಗ್ರ ಬದುಕಿನ ಚಿತ್ರಣವನ್ನು ಎದುರಿಡ್ತಾ ಇಂತಹ ಮಹಾತಪಸ್ವಿ ಎನಿಸಿದ ಬ್ರಹ್ಮಣ್ಯನೆನಿಸಿದ ಋತ್ವಿಜತ್ವದ ಒಂದು ಸ್ಥಾನಕ್ಕೆ ಮೆರುಗು ತಂದ ಕ್ಷತ್ರಿಯನಾಗಿ ಬ್ರಹ್ಮರ್ಷಿಯ ತನಕದ ಸಾಗುವ ಹೆಜ್ಜೆಗಳನ್ನೆಲ್ಲ ಪರಿಚಯಿಸಿಕೊಟ್ಟ. ಹಂತ ಹಂತವಾಗಿ ಕಾಮವನ್ನು ಕ್ರೋಧವನ್ನು ಗೆದ್ದು ಕೊನೆಗೆ ಮೌನದಿಂದಲೇ ಎಂಥ ಪರೀಕ್ಷೆಗೆ ಒಡ್ಡಿಕೊಂಡಾಗಲೂ ಅನೇಕರು ಬಂದು ಅಡ್ಡಿಯನ್ನುಂಟು ಮಾಡಿದಾಗಲೂ ತಾನು ಮೌನವನ್ನು ಬಿಟ್ಟುಕೊಡದೆ ಅದಕ್ಕೆ ಭಂಗ ತಾರದೆ ಬದುಕನ್ನು ಚೆನ್ನಾಗಿ ನಡೆಸಿ ಋತ್ವಿಜರೆಲ್ಲರೂ ಸೇರಿಕೊಂಡು ವಿಶ್ವಾಮಿತ್ರನಿಂದ ದೃಷ್ಟವಾದಂತಹ ಮಂತ್ರವನ್ನು ಕಂಡು ತಮ್ಮ ಬದುಕಿಗೆ ಒಂದು ಅರ್ಥವನ್ನು ಕಂಡುಕೊಳ್ಳುವಂತಹ ಅಪೂರ್ವವಾದ ವ್ಯಕ್ತಿತ್ವ ಈ ವಿಶ್ವಾಮಿತ್ರರದ್ದು. ವಿಶ್ವಾಮಿತ್ರೋಪಿ ಧರ್ಮಾತ್ಮ ಲಬ್ಧ್ವಾ ಬ್ರಾಹ್ಮಣ್ಯಮುತ್ತಮಂ ಪೂಜಯಾಮಾಸ ಬ್ರಹ್ಮರ್ಷಿಂ ವಸಿಷ್ಠಂ ಜಪತಾಂ ವರಂ.
ಆ ನಂತರ ತನ್ನ ಈ ಬ್ರಹ್ಮರ್ಷಿತ್ವಕ್ಕೆ ಕಾರಣರಾದ ವಸಿಷ್ಠರನ್ನು ಎದುರುಗೊಂಡು ಅವರನ್ನು ಗೌರವಿಸಿ ಸಮಗ್ರ ಭೂಮಿಯನ್ನು ಚಲಿಸಿ ಅಲ್ಲಲ್ಲಿ ಧರ್ಮದ ಜಾಗೃತಿಯನ್ನು ಹುಟ್ಟುಹಾಕಿದ. ಹೀಗೆ ಏಷ ರಾಮ ಮುನಿಶ್ರೇಷ್ಠ ಏಷ ವಿಗ್ರಹವಾನ್ ತಪಃ. ತಪಸ್ಸು ಅನ್ನುವುದಕ್ಕೆ ಇನ್ನೊಂದು ರೂಪ ಇದ್ದರೆ ಅದು ವಿಶ್ವಾಮಿತ್ರರದ್ದು. ಇಂತಹ ಮನುಷ್ಯರೇಷ್ಠನೆನಿಸಿದಂತಹ ಬ್ರಾಹ್ಮಣ್ಯ ಧರ್ಮವನ್ನು ಚೆನ್ನಾಗಿ ಲೋಕದಲ್ಲಿ ಪಾಲಿಸುವುದಕ್ಕೆ ಕಾರಣವಾದಂತಹ ಇವರನ್ನು ನಾವು ಪಡೆದದ್ದೇ ನಮ್ಮ ಭಾಗ್ಯ, ನಮ್ಮ ಬದುಕಿನ ಧನ್ಯತೆ. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯಸ್ಯ ಮೇ ಮುನಿಪುಂಗವ ಯಜ್ಞಂ ಕಾಕುತ್ಸ್ಥ ಸಹಿತ ಪ್ರಾಪ್ತವಾನಸಿ ಧಾರ್ಮಿಕ. ಈ ಮಾತುಗಳನ್ನೆಲ್ಲ ಕೇಳಿಕೊಂಡು ಜನಕ ಕೈ ಮುಗಿದುಕೊಂಡು ಕುಶಿಕಾತ್ಮಜನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ, ನಾನು ಧನ್ಯನೆನಿಸಿದ್ದೇನೆ, ಅನುಗೃಹೀತನಾದೆ. ನಿಮ್ಮಂತಹ ಹಿರಿಯರು ಅದು ಈ ಕಾಕುತ್ಸ್ಥನನ್ನು ರಾಮ ಲಕ್ಷ್ಮಣರನ್ನು ಕರೆತಂದು ನನ್ನ ಯಜ್ಞಕ್ಕೆ ಭಾಗವಹಿಸಿದ್ದು, ಯಜ್ಞದಲ್ಲಿ ನೀವು ಸೇರಿಕೊಂಡದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಗುಣಾ ಬಹುವಿಧಾ ಪ್ರಾಪ್ತಾ ತವ ಸಂದರ್ಶನಾನ್ಮಯ. ದೊಡ್ಡವರ ಭೇಟಿಯಿಂದಲೇ ಒಂದು ಒಳ್ಳೆಯ ಪರಿಸರ ನಿರ್ಮಾಣ ಆಗುತ್ತೆ. ಅವರ ಮಾತಿರಬಹುದು, ಅವರ ನಡೆ ಇರಬಹುದು, ಅವರು ಬಂದದ್ರಿಂದಲೇ ಎಲ್ಲ ಕಡೆ ಒಂದು ಚುರುಕುತನ ಹುಟ್ಟಿಕೊಳ್ಳುತ್ತೆ. ಯಾರು ಬಂದಾಗ ನಮ್ಮ ಮನಸ್ಸಿನ ದುಗುಡಗಳೆಲ್ಲ ತಾನಾಗಿಯೇ ದೂರವಾಗಿ ಇಂತಹ ಪರಿಸರದಲ್ಲಿ ಬಹಳ ಹೊತ್ತು ಇರಬೇಕು ಅಂತನ್ನಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೋ ಅವರು ಬಹಳ ದೊಡ್ಡವರು. ಅವರ ದೊಡ್ಡತನಕ್ಕೆ ಮತ್ತೆ ಏನನ್ನೋ ಒಂದು ಕನ್ನಡಿ ಹಿಡಿದು ಅವರು ಪವಾಡ ತೋರಿಸೋದು, ಇನ್ನೇನಾದರೂ ಮಾಡುವುದು, ದೊಡ್ಡ ದೊಡ್ಡ ಮಾತುಗಳನ್ನಾಡುವುದು ಅಥವಾ ಬೇರೆ ಬೇರೆ ಥರದ ಟೆಕ್ನಿಕ್ಗಳನ್ನು ಬಳಸಿ ಜನರನ್ನು ಹೇಗೆ ಹಿಡಿದಿಡಬೇಕು ಅಂತ ಹೇಳಿಕೊಡುವುದು ಏನೂ ಬೇಡ. ಅವರು ಬಂದರೆ ಹೇಗೆ ಸಹಜವಾಗಿ ಜೇನು ಬಿದ್ದಲ್ಲಿ ಇರುವೆಗಳೆಲ್ಲವೂ ಮುತ್ತಿಕೊಳ್ಳುತ್ತೋ ಹಾಗೆ, ನದಿಗಳು ತಾನಾಗಿ ಹೇಗೆ ಸಮುದ್ರವನ್ನು ಸೇರುತ್ತೋ ಹಾಗೆ. ಅಂದರೆ ನಮಗೆ ವ್ಯಕ್ತಿತ್ವ ಒಳ್ಳೆಯದಿದೆ ಅಥವಾ ತುಂಬ ಅಪೂರ್ವವಾದದ್ದು ಅಂತ ಗೊತ್ತಾಗುವುದೇ ಅವರ ಸುತ್ತ ತಾನಾಗಿಯೇ ಅವರು ಏನೂ ಅಪೇಕ್ಷೆ ಪಡದೇ ಇದ್ದರೂ ಕೂಡ ಜನ ಸೇರುವುದನ್ನು ನೋಡಿ ತಿಳ್ಕೊಳ್ಬೇಕು. ಹಾಗೆ ನೀವು ಬಂದೊಡನೆ ನಮ್ಮಲ್ಲಿರುವ ಎಲ್ಲ ಸೇವಾ ತತ್ಪರರಿಗೂ ಬದುಕಿಗೆ ಒಂದು ಅರ್ಥ ಇದೆ ಅಂತ ಗೊತ್ತಾಗಿ ಮತ್ತಷ್ಟು ಉತ್ಸುಕರಾಗಿದ್ದಾರೆ. ನಿಮ್ಮ ಆಗಮನದಿಂದ ನಾನು ಎಷ್ಟು ಹೇಳಿದರೂ ಅದರ ಸಂತೋಷವನ್ನು ನನ್ನ ಪದಗಳಲ್ಲಿ ಹಿಡಿದಿಡುವುದು ಸಾಧ್ಯವಿಲ್ಲ. ತೃಪ್ತಿ ಆಶ್ಚರ್ಯಭೂತಾನಾಂ ಕಥಾನಾಂ ನಾಸ್ತಿ ಮೇ ವಿಭೋ ಕರ್ಮಕಾಲೋ ಮುನಿಶ್ರೇಷ್ಠ ಲಂಬತೆ ರವಿಮಂಡಲಂ ಶ್ವಪ್ರಭಾತೆ ಮಹಾತೇಜೋ ದ್ರಷ್ಟುಮರ್ಹಸಿ ಮಾಂ ಪುನಃ ಸ್ವಾಗತಂ ತಪತಾಂ ಶ್ರೇಷ್ಠ ಮಾಮನುಜ್ಞಾತುಮರ್ಹಸಿ. ನಿಮ್ಮ ತಪಸ್ಸು ಇತ್ಯಾದಿಗಳನ್ನೆಲ್ಲವನ್ನೂ ಗುಣಗಳನ್ನು ತಿಳಿದುಕೊಂಡಷ್ಟು ನಮಗೆಲ್ಲರಿಗೂ ಒಂದು ಬದುಕಿನಲ್ಲಿ ಎಷ್ಟು ಏಟು ಬಿದ್ದಾಗಲೂ ಮತ್ತೆ ಪುಟಿದೇಳಬೇಕು ಅಂತನ್ನುವಂತಹ ಒಂದು ಛಲ ಹುಟ್ಟುವ ನಿಮ್ಮ ಬದುಕಿನ ಕಥೆ ನಮ್ಮ ಬದುಕಿನುದ್ದಕ್ಕೂ ಮತ್ತೆ ಮತ್ತೆ ಪ್ರೇರಣೆಯಾಗಲಿ, ಮಾರ್ಗದರ್ಶಕವಾಗಲಿ. ಬೇರೆಯವರಿಗಾದರೆ ಇಂಥ ಕಷ್ಟಗಳು ಬಂದರೆ ಬೇಡ ಈ ಸಹವಾಸವೇ ಅಂತ ನಾವು ದೂರ ಆಗ್ತಿದ್ವಿ. ಎಷ್ಟು ಸರ್ತಿ ತಪಸ್ಸಿನ ಬಲವನ್ನು ಕಳೆದುಕೊಂಡಾಗಲೂ, ಎಷ್ಟು ಸರ್ತಿ ಬದುಕಿನ ತನ್ನ ಏರನ್ನು ಗೊತ್ತಿಲ್ಲದ ಕ್ಷಣ ಮಾತ್ರದಲ್ಲಿ ಜಾರಿಕೊಂಡಾಗಲೂ ಮತ್ತೆ ಏರಬೇಕು, ಮತ್ತೆ ಹತ್ತಬೇಕು, ಮತ್ತೆ ಸಾಗಬೇಕು ಅನ್ನುವ ನಿಶ್ಚಯವನ್ನು ತಾಳಿ ಬಂದ ನಿಮ್ಮ ಆ ಛಲವನ್ನು ನಾನು ಗೌರವಿಸ್ತೇನೆ. ಈಗ ನಮ್ಮ ಇವತ್ತಿನ ಕರ್ಮ ಕಲಾಪವನ್ನೆಲ್ಲ ಮುಗಿಸಿದ್ದೇವೆ. ನಿಮ್ಮ ಹತ್ರ ಎಷ್ಟು ಕೂತು ಮಾತನಾಡಿದರೂ ಅದಕ್ಕೆ ಮುಕ್ತಾಯ ಆಯಿತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲ ಜೀವಿಗಳ ಬದುಕಿನಲ್ಲೂ ಒಂದು ಇಂಥ ನೂರಾರು ಕಥೆ ಇರುತ್ತೆ. ವ್ಯಕ್ತಿಯನ್ನು ಎದುರುಗಡೆ ಕಂಡಾಗ ಅವ್ರು ಹೇಗೆ ಕಾಣ್ತಾರೋ ಅದರಲ್ಲಿಂದಲೇ ಅವರನ್ನು ಅಷ್ಟೇ ಅಂತ ನಾವು ಚೌಕಟ್ಟು ಹಾಕಿ ನೋಡಲಿಕ್ಕೆ ಹೋದಾಗ ನಾವು ತುಂಬ ಕಳ್ಕೊಳ್ತೇವೆ. ಹೆಚ್ಚು ಸರ್ತಿ ನಾವು ಅಂಥ ಎಡವಟ್ಟು ಕೆಲಸಗಳನ್ನೇ ಮಾಡುವುದು. ಆದರೆ ನಿಮ್ಮ ಬಗ್ಗೆ ಶತಾನಂದರು ಹೇಳಿದ್ರಿಂದ ನಾವು ತುಂಬ ತುಂಬ ಕೃತಜ್ಞರಾಗಿದ್ದೇವೆ. ಸೂರ್ಯಮಂಡಲ ಇಳಿದು ಹೋಗ್ತಾ ಇದೆ. ನಾಳೆ ಬೆಳಿಗ್ಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ನನಗೆ ನೀವು ಇಲ್ಲಿಂದ ಹೊರಡಲಿಕ್ಕೆ ಅವಕಾಶ ಕೊಡಿ. ನನ್ನ ಕರ್ತವ್ಯ ಪರತೆ ನನ್ನನ್ನು ಕರೀತಾ ಇದೆ. ಹೀಗೆ ಹೇಳಿ ವಿಶ್ವಾಮಿತ್ರರನ್ನು ಅವರಿಗೆ ಎಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇತ್ಯಾದಿಗಳು ಬೇಕು ಅದನ್ನೆಲ್ಲ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಅಲ್ಲಿಂದ ಬೀಳ್ಕೊಡುವ ವ್ಯವಸ್ಥೆಯನ್ನು ಮಾಡಿದ. ವಿದೇಹದ ಪಟ್ಟಣದ ಕಡೆಗೆ ಸಾಗ್ತಾ ಹೋಗುವಾಗ ದಾರಿಯಲ್ಲಿ ಮೊದಲು ಇಡೀ ಯಾಗಶಾಲೆಗೆ ಮತ್ತು
ಎಲ್ಲ ಋಷಿಮುನಿಗಳಿಗೆ ಪ್ರದಕ್ಷಿಣಂ ಚಕಾರಾಶು ಸೋಪಾಧ್ಯಾಯ ಸಬಾಂಧವ. ತನ್ನ ಜೊತೆಗಿರುವ ತನ್ನ ಅಂತಃಪುರದ ಬಂಧುಗಳನ್ನೆಲ್ಲ ಕೂಡಿಕೊಂಡು ಇಡೀ ಯಾಗಶಾಲೆಗೆ ಪ್ರದಕ್ಷಿಣೆಯನ್ನು ಹಾಕಿ ತನ್ನ ಪಟ್ಟಣದ ಕಡೆಗೆ ಸಾಗಿದ. ವಿಶ್ವಾಮಿತ್ರನಾದರೂ ರಾಮನೊಂದಿಗೆ ಲಕ್ಷ್ಮಣನೊಂದಿಗೆ ತಮಗೆ ಒದಗಿಸಿದಂತಹ ವಾಟದಲ್ಲಿ ಉಳಿದುಕೊಳ್ಳಿಕ್ಕೆ ಕೊಟ್ಟ ಜಾಗದಲ್ಲಿ ಅಲ್ಲಿರುವ ಕಾರ್ಯವನ್ನು ನಿರ್ವಹಿಸಿ ಅವರನ್ನು ಆತಿಥ್ಯವನ್ನು ಮಾಡಲಿಕ್ಕೆ ನೋಡಿಕೊಳ್ಳಿಕ್ಕಿರುವವರ ಜೊತೆಗೆ ತನ್ನ ಊಟಜಕ್ಕೆ ತೆರಳಿದ. ತತಃ ಪ್ರಭಾತೆ ವಿಮಲೆ ಕೃತಕರ್ಮಾನರಾಧಿಪ ವಿಶ್ವಾಮಿತ್ರಂ ಮಹಾತ್ಮಾನಂ ಆಜುಹಾವಸ ರಾಘವಂ. ಬೆಳಗಾಯಿತು. ನಿತ್ಯದ ಆಹ್ನಿಕಗಳನ್ನು ಸೂರ್ಯನಿಗೆ ವಂದಿಸಿ, ನದಿಯನ್ನು ಗೌರವಿಸಿ, ಸುತ್ತಲಿರುವ ಮಂಗಳ ದ್ರವ್ಯಗಳನ್ನು ಪೂಜಿಸಿ, ಅಂತರಂಗದಿಂದ ಧ್ಯಾನಿಸಿ, ತಾನು ಕಂಡ ಮಂತ್ರವನ್ನು ಮತ್ತೊಮ್ಮೆ ಜಪಿಸಿ, ಯಜ್ಞದಲ್ಲಿ ಅಗ್ನಿ ಮೊದಲಾದ ದೇವತೆಗಳನ್ನು ಆಹ್ವಾನಿಸಿ, ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು ತರ್ಪಣಗೈದು ರಾಘವನನ್ನು ಕರೆದ. ಇಬ್ಬರು ಕೂಡ ಬಂದರು. ಭಗವನ್ ಸ್ವಾಗತಂ ತೇಸ್ತು ಕಿಂಕರೋಮಿ ತವಾನಘ ಭವಾನಾಜ್ಞಾಪಯಿತು ಮಾಂ ಆಜ್ಞಾಪ್ಯೋ ಭವತಾಹ್ಯಹಂ. ರಾಮ ಬಂದವನೇ ಕೇಳಿದ ವಿಶ್ವಾಮಿತ್ರರ ಹತ್ರ, ಬನ್ನಿ ಗುರುಗಳೇ, ನಾನು ಏನು ಮಾಡಬೇಕು ಅಂತ ಹೇಳಿ. ಭವಾನ್ ಆಜ್ಞಾಪಯಿತು ಮಾಂ ಆಜ್ಞಾಪ್ಯೋ ಹಿ ಭವತಾ ಮಮ. ನೀವು ನಮಗೆ ಆಜ್ಞಾ ಮಾಡಲಿಕ್ಕೆ ಇರುವವರು. ಆಜ್ಞಾಪ್ಯೋ ಭವತಾಂ ಹ್ಯಹಂ ಏವ ಮುಕ್ತಸ್ತು ಧರ್ಮಾತ್ಮ. ಹೀಗೆ ವಿಶ್ವಾಮಿತ್ರನ ಹತ್ರ ರಾಮ ಕೇಳಿದಾಗ, ನಾವು ಜನಕನಲ್ಲಿಗೆ ಹೋಗಲಿಕ್ಕಿದೆ, ಅಲ್ಲಿ ಒಂದು ಪ್ರಸಂಗ ಇದೆ, ಆ ಪ್ರಸಂಗವನ್ನು ನಾವು ಯಥಾವತ್ತಾಗಿ ಚೆನ್ನಾಗಿ ಮುಗಿಸಿಕೊಂಡು ಹೋಗಬೇಕಾಗಿದೆ ಅಂತ ಹೇಳುವಷ್ಟರಲ್ಲಿ ಜನಕ ಅಲ್ಲಿಗೆ ಬಂದ. ಇವರು ಯಾರಿಬ್ಬರು ಅಂದರೆ ದಶರಥನ ಮಕ್ಕಳು ಅಂತ ಗೊತ್ತಿದೆ, ಇಲ್ಲಿ ಏಕೆ ಬಂದಿದ್ರು ಇತ್ಯಾದಿಗಳನ್ನೆಲ್ಲ ಪ್ರಶ್ನೆ ಮಾಡ್ತಾನೆ. ತಮ್ಮ ಧನುಸ್ಸನ್ನು ಹಿಡಿಯುವುದರ ಮೂಲಕವೇ ತಾವು ಅತ್ಯಂತ ಈ ಕಾರ್ಯವನ್ನು ನಡೆಸುವಲ್ಲಿ ಸಮರ್ಥರು ಅನ್ನುವುದನ್ನು ತೋರ್ಪಡಿಸ್ತಾ ಇದ್ದಾರೆ. ಏತದ್ದರ್ಶಯ ಭದ್ರಂತೆ ಕೃತಕಾಮೌ ನೃಪಾತ್ಮಜೌ ದರ್ಶನಾದಸ್ಯ ಧನುಷೋ ಯಥೇಷ್ಟಂ ಪ್ರತಿಯಾಸ್ಯತಃ. ನಿಮಗೆ ಒಂದು ಅಪೂರ್ವವಾದ ಸಂಗತಿಯನ್ನು ನಾನು ತೋರಿಸಬೇಕು ಅಂತಿದ್ದೇನೆ. ಅಲ್ಲಿಗೆ ನಿಮ್ಮನ್ನು ಕೊಂಡೊಯ್ಯಲಿಕ್ಕೋಸ್ಕರನೇ ನಾನು ಬಂದಿದ್ದೇನೆ. ಈ ಇಬ್ಬರಿಗಂತೂ ಅದು ಬಹಳ ಮೆಚ್ಚುಗೆ ಆದೀತು. ನೋಡುವುದರಲ್ಲೇ ತುಂಬ ಆನಂದ ಇದೆ. ಹೀಗೆ ಹೇಳಿದ ತಕ್ಷಣವೇ ಶ್ರೂಯತಾಂ ಅಸ್ಯ ಧನುಷೋ ಯದರ್ಥಂ ಇಹ ತಿಷ್ಠತಿ ದೇವರಾತ ಇತಿ ಖ್ಯಾತೋ ನಿಮೇಷಷ್ಠೋ ಮಹೀಪತಿ ನ್ಯಾಸೋಯಂ ತಸ್ಯ ಭಗವನ್ ಹಸ್ತೆ ದತ್ತೋ ಮಹಾತ್ಮನ ದಕ್ಷಯಜ್ಞ ವಧೇ ಪೂರ್ವಂ ಧನುರಾನಮ್ಯ ವೀರ್ಯವಾನ್ ರುದ್ರಸ್ತು ತೃಷಾನ್ ರೋಷಾತ್ ಸಲೀಲಂ ಇದಮಬ್ರವೀತ್. ತನ್ನ ಮನೆಯಲ್ಲಿ ಒಂದು ಅಪೂರ್ವವಾದ ಧನುಸ್ಸಿದೆ, ಅದನ್ನು ತೋರಿಸ್ಲಿಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಮ್ಮ ಹಿರಿಯ ಒಬ್ಬ ಇದ್ದ ನಿಮಿ ಅಂತ, ದೇವರಾತ ಅಂತ, ಅವನು ಭಗವಂತನಿಂದ ರಕ್ಷಿತನಾಗಿದ್ದ ಅನ್ನುವ ಕಾರಣಕ್ಕೆ ಹೆಸರಿತ್ತು. ಅವನಿಗೆ ದೇವತೆಗಳೆಲ್ಲರೂ ಕೂಡ ಅವನು ಮಾಡಿದ ದೇವತೆಗಳಿಗೆ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಈ ಧನುಸ್ಸನ್ನು ನ್ಯಾಸವಾಗಿ ಕೊಟ್ಟಿದ್ರು, ಇಟ್ಟುಕೊಂಡಿರು ಅಂತ. ದಕ್ಷಯಜ್ಞದ ಸಂದರ್ಭದಲ್ಲಿ ರುದ್ರನು ಕೂಡ ಇದಕ್ಕೆ ಅನುಮೋದನೆ ನೀಡಿದ್ದ. ದೇವತೆಗಳೆಲ್ಲರೂ ಸೇರಿಕೊಂಡು ಯಸ್ಮಾದ್ ಭಾಗಾರ್ತಿನೋ ಭಾಗಾನ್ ಅಕಲ್ಪಯತ ಮೇ ಸುರಾಹ ವರಾಂಗಾಣಿ ಮಹಾರ್ಹಾಣಿ ಧನುಷಾ ಶಾತಯಾಮಿವಹ. ಈ ಧನುಸ್ಸಿದ್ದಲ್ಲಿ ನಾನು ಅವರು ಬಯಸಿದ್ದನ್ನೆಲ್ಲ ನೀಡ್ತೇನೆ ಅಂತ ಆ ಧನುಸ್ಸಿನ ವಿಶೇಷತೆಯನ್ನು ಹೇಳಿ ನಮಗೆ ನೀಡಿದ್ರು. ಯಾರು ದುಷ್ಟರಾಗಿ ನಿಮಗೆಲ್ಲ ತೊಂದರೆ ಕೊಡ್ತಾರೋ ಈ ಧನುಸ್ಸಿನಿಂದಲೇ ಅವರನ್ನು ಸೆದೆಬಡಿತೇನೆ ಅಂತಲೂ ಹೇಳಿದ್ದ. ತಥೋ ವಿಮನಸಃ ಸರ್ವೇ ದೇವಾ ವೈ ಮುನಿಪುಂಗವ ಪ್ರಸಾದಯಂತಿ ದೇವೇಶಂ ತೇಷಾಂ ಪ್ರೀತೋ ಭವದ್ಭವಃ. ಈ ಧನುಸ್ಸನ್ನು ಎತ್ತಿಕೊಂಡು ನಿಮ್ಮೆಲ್ಲರನ್ನು ನಾಶ ಮಾಡ್ತೇನೆ ಅಂತ ದಕ್ಷನ ಯಜ್ಞಕ್ಕೆ ಭಾಗವಹಿಸಿದವರಿಗೆಲ್ಲರಿಗೂ ಎಚ್ಚರಿಕೆ ಕೊಟ್ಟಾಗಲೇ ದೇವತೆಗಳೆಲ್ಲರೂ ಕೂಡ ತಕ್ಷಣದಲ್ಲಿ ಕೈ ಮುಗಿದು ನಮಿಸಿ ಇದರ ಉದ್ದೇಶದ
ಯಾವುದೇ ಕಾರ್ಯಕ್ಕೂ ನಾವು ಕಾರಣರಲ್ಲ ಇಲ್ಲಿ, ಹಾಗಾಗಿ ನೀನು ಪ್ರೀತನಾಗಬೇಕು ಅಂತ ಮತ್ತೆ ಮತ್ತೆ ಪ್ರಾರ್ಥಿಸಿದಾಗ ತುಂಬ ಸಂತುಷ್ಟನಾದ. ಪ್ರೀತಿಯುಕ್ತಸ್ಸ ಸರ್ವೇಷಾಂ ದದೌ ತೇಷಾಂ ಮಹಾತ್ಮನಾಂ ತದೇತದ್ದೇವದೇವಸ್ಯ ಧನುರತ್ನಂ ಮಹಾತ್ಮನಃ. ಹೀಗೆ ಅದು ದೇವತೆಗಳ ಕೈಗೆ ಬಂದ ಧನುಸ್ಸು ಆ ದೇವತೆಗಳಿಂದ ನನ್ನ ಪೂರ್ವಜನಾದಂತಹ ನಿಮಗೆ ಒದಗಿ ಬಂತು. ನ್ಯಾಸಭೂತಂ ತದಾ ನ್ಯಸ್ತಂ ಅಸ್ಮಾಕಂ ಪೂರ್ವಕೆ ವಿಭೋ. ನ್ಯಾಸವಾಗಿ ಈ ಧನುಸ್ಸನ್ನು ನಮ್ಮ ಪೂರ್ವಜರಿಗೆ ಕೊಟ್ಟದ್ದನ್ನು ನಾವು ಇಲ್ಲಿ ತನಕ ಕಾಯ್ದುಕೊಂಡು ಬಂದಿದ್ದೇವೆ. ಅಥ ಮೇ ಕೂಶತಃ ಕ್ಷೇತ್ರಂ ಲಾಂಗಲಾದ್ ಉತ್ಥಿತಾಮಯ ಕ್ಷೇತ್ರಂ ಶೋಧಯತಾ ಲಬ್ಧ ನಾಮ್ನಾ ಸೀತೇತೆ ವಿಶ್ರುತ. ಕೃಶತಃ ಒಂದು ಬಾರಿ ಭೂಮಿಯನ್ನು ಲಾಂಗಲದಲ್ಲಿ ನೇಗಿಲನ್ನು ಹೊತ್ತುಕೊಂಡು ಭೂಮಿಯನ್ನು ಯಜ್ಞಕ್ಕಾಗಿ ಉಳುತ್ತಿರುವ ಹೊತ್ತಿಗೆ ಒಂದು ಪೆಟ್ಟಿಗೆಯಲ್ಲಿರುವ ಹೆಣ್ಣು ಮಗಳು ನನಗೆ ದೊರಕಿದಳು. ಸೀತಾ ಅಂತ ಅವಳಿಗೆ ಪ್ರಸಿದ್ಧಿ ಬಂತು. ಯಾಕೆಂದರೆ ಅವಳು ಸೀರತಃ ಜಾತ, ನೇಗಿಲಿನ ಎಡೆಯಲ್ಲಿ ಸಿಕ್ಕಿ ಪೆಟ್ಟಿಗೆ ಹೊರಕ್ಕೆ ಬಂದು ನಮ್ಮ ಮನೆಯನ್ನು ಬೆಳಗಿದವಳು. ಹಾಗಾಗಿ ಭೂತಲಾದುತ್ತಿತಾ ಸಾತು ವ್ಯವರ್ಧತ ಮಮಾತ್ಮಜ ವೀರ್ಯಶುಲ್ಕೇತಿ ಮೇ ಕನ್ಯಾ ಸ್ಥಾಪಿತೇಯಂ ಅಯೋ ನಿಜ. ಭೂಮಿಯಿಂದ ಹುಟ್ಟಿದವಳಾಗಿ ಕೊನೆಗೆ ನನ್ನನ್ನೇ ತಂದೆಯನ್ನಾಗಿ ಸ್ವೀಕರಿಸಿ ಮಗಳು ಅಂತ ಬೆಳೆದವಳು. ಹೀಗೆ ಮಗಳಾಗಿ ಬೆಳೆದ ಸೀತೆ ದೊಡ್ಡವಳಾಗಿದ್ದಾಳೆ. ಇವಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಸುಮ್ಮನೆ ಹಾಗೆ ಕಳುಹಿಸಿಕೊಡಬಾರ್ದು. ಯಾಕೆಂದರೆ ಇವಳು ಅಯೋನಿಜ, ತಂದೆ ತಾಯಿಯ ಸಂಪರ್ಕ ಇಲ್ಲದೆ ಸಹಜವಾಗಿ ಭೂಮಿಯಿಂದಲೇ ಎದ್ದು ಬಂದವಳು ಅನ್ನುವ ಕಾರಣಕ್ಕಾಗಿ ಈಕೆಯನ್ನು ಮದುವೆಯಾಗುವವನಿಗೆ ಒಳ್ಳೆಯ ತಾಕತ್ತು ಇರಬೇಕು. ವೀರ್ಯ ಶುಲ್ಕವನ್ನು ವಿಧಿಸಿಯೇ ಈಕೆಯ ಮದುವೆ ಮಾಡಿಕೊಡಬೇಕು ಅಂತ ನಾನು ನಿಶ್ಚಯ ಮಾಡಿಕೊಂಡೆ. ಅದರ ಪರಿಣಾಮವಾಗಿ ಅನೇಕ ರಾಜರೆಲ್ಲ ಬಂದವರು ಇವಳನ್ನು ಮದುವೆ ಆಗಬೇಕು ಅಂತ ಯೋಚಿಸಿ ವೀರ್ಯ ಶುಲ್ಕ ಏನು ಅಂತ ಜಿಜ್ಞಾಸೆಯನ್ನು ವ್ಯಕ್ತಪಡಿಸಿದರು. ಆವಾಗ ಧನುರುಪಾಹೃತಂ, ಈ ಧನುಸ್ಸನ್ನು ನಾನು ಇರಿಸಿ ನಶೇಕುರ್ಗ್ರಹಣೆ ತಸ್ಯ ಧನುಷಸ್ತೋಲನೇಪಿವಾ, ಇಟ್ಟ ಧನುಸ್ಸನ್ನು ಎತ್ತಿ ಬಿಡ್ತೇವೆ, ಇದೇನು ಮಹಾ, ನಾವೆಲ್ಲ ಕ್ಷತ್ರಕುಲದಲ್ಲಿ ಮೆರೆದು ಬಂದವರು ಅಂತ ಭಾವಿಸಿದವರೆಲ್ಲ ಅದನ್ನು ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ. ಕೆಲವರಿಗೆ ಎಳೆದಾಡಿ ಅದು ಮೈ ಮೇಲೆ ಹಾಕ್ಕೊಂಡು ಬಿದ್ದೋದ್ರು. ಹೀಗೆ ಏನೇನೋ ಆಗಿ ಧನುಸ್ಸಿನ ಎತ್ತುವಿಕೆಗೆ ಒಬ್ಬರೂ ಕೂಡ ಸಮರ್ಥರಾಗಲಿಲ್ಲ. ಅವರ ಆತ್ಮದ ಅಭಿಮಾನಕ್ಕೆ ಧಕ್ಕೆ ಬಂತು, ಸಿಟ್ಟು ಬಂತು. ಸಿಟ್ಟು ಬಂದೊಡನೆ ನಮ್ಮ ವೀರ್ಯ ಅನ್ನೋದು, ತಮ್ಮ ತಾಕತ್ತನ್ನೋದು ತುಂಬ ಸ್ವಲ್ಪ ಇದೆ ಅಂತ ಇವನು ಅವಮಾನಿಸ್ಲಿಕ್ಕೋಸ್ಕರ ಈ ಥರ ಒಂದು ಸ್ವಯಂವರದ ವ್ಯವಸ್ಥೆಯನ್ನು ವೀರ್ಯಶುಲ್ಕದ ಹೆಸರಿನಲ್ಲಿ ಇಟ್ಟಿದ್ದಾನೆ ಅಂತ ಕೋಪಗೊಂಡು ಎಲ್ಲರೂ ಸೇರಿ ಒಟ್ಟಿಗೆ ನನ್ನ ಮೇಲೆ ದಾಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಪ್ರತ್ಯಾಖ್ಯಾತ ನೃಪತಯ ತನ್ನಿಬೋಧ ತಪೋಧನ, ಈ ಧನುಸ್ಸೆತ್ತಿ ಅವಳನ್ನು ಕರ್ಕೊಂಡು ಹೋಗಬೇಕು ಅಂತನ್ನುವ ನಿಯಮವನ್ನು ನಾವೆಲ್ಲರೂ ಸೇರಿ ಬಹಿಷ್ಕಾರ ಹಾಕಿದ್ದೇವೆ, ನಿರಾಕರಿಸ್ತಾ ಇದ್ದೇವೆ. ನಮಗೆ ಆ ಸೀತೆಯನ್ನು ಪಡೆಯಬೇಕು ಅಷ್ಟೇ, ಅದಕ್ಕೋಸ್ಕರ ನಾವೇನಾದರೂ ಮಾಡ್ತೇವೆ ಅಂತ ಪರಮ ಕೋಪೇನ ರಾಜಾನೋ ಮುನಿಪುಂಗವ ನ್ಯರುಧನ್ನ ಮಿಥಿಲಾಂ ಸರ್ವೇ ವೀರ್ಯ ಸಂದೇಹಮಾಗತಾ. ನನ್ನ ಮಿಥಿಲೆಯ ಸುತ್ತಲೂ ದೊಡ್ಡದಾದಂತಹ ಸೈನ್ಯವನ್ನು ತಂದುಕೊಂಡು ಮುತ್ತಿಕ್ಕಿದರು. ಆತ್ಮಾನಂ ಅವಧೂತಂ ತೇ ವಿಜ್ಞಾಯ ನರಪುಂಗವಾ ರೋಷೇಣ ಮಹತಾವಿಷ್ಟಾ ಪೀಡಯನ್ ಮಿಥಿಲಾಂ ಪುರೀಂ. ಒಟ್ಟಂತೂ ನನಗೆ ಮಾತ್ರ ತೊಂದರೆ ಆಗಿದ್ರೆ ತೊಂದರೆ ಇರಲಿಲ್ಲ, ನನ್ನ ಇಡೀ ಮಿಥಿಲಾ ಪಟ್ಟಣಕ್ಕೆ ಬಹಳ ಉಪದ್ರವವನ್ನು ಕೊಟ್ಟರು. ರೋಷದಿಂದ ಕೂಡಿದ್ರು. ತಮ್ಮ ಅಹಮ್ಮಿಗೆ ಪೆಟ್ಟು ಬಿದ್ದಿತ್ತು. ಇದು 1 ವರ್ಷಗಳ ಕಾಲ ಹೇಗೋ ಎಲ್ಲ ನಿಂತು ಹೋರಾಟದ ಪ್ರಯತ್ನಗಳು ನಡೀತಾನೇ ಇತ್ತು. ನನಗೆ ತುಂಬ ದುಃಖ ಆಯಿತು. ಕಾರಣ ಇಲ್ಲದೇನೆ ಯುದ್ಧ ಮಾಡಬೇಕು ಅಂದರೆ ಯಾರಿಗಿಷ್ಟ ಆಗುತ್ತೆ? ಯಾಕೆ ಯುದ್ಧ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ, ಅವರಿಗೂ ಯಾಕೆ ಯುದ್ಧ ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ. ಯುದ್ಧ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಸಾಮರ್ಥ್ಯವನ್ನು ಇವನು ಅಲ್ಲಗಳೆದಿದ್ದಾನೆ, ಲೋಕಕ್ಕೆಲ್ಲ ಇವನು ಗೊತ್ತುಪಡಿಸಿಬಿಟ್ಟಿದ್ದಾನೆ, ನಮ್ಮ ಮರ್ಯಾದೆ ಹೋಯಿತು ಅಂತ ಅಷ್ಟೇ ಅವರಿಗೆ ಕಾರಣ ಇದ್ದದ್ದು. ನಾನು ತಥೋ ದೇವಗಣಾನ್ ಸರ್ವಾನ್ ತಪಸಾಹಂ ಪ್ರಸಾದಯಂ, ಎಲ್ಲ ದೇವತೆಗಳನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ತಪಸ್ಸು ಮಾಡಿ ಅವರನ್ನು ಒಲಿಸಿಕೊಂಡೆ. ಆಗ ಅವರು ಚತುರಂಗ ಬಲಂ ಸುರಾಹ,
ಚತುರಂಗ ಬಲವನ್ನು ನನಗೆ ನೀಡಿದರು. ತಥೋ ಭಗ್ನಾ ನೃಪತಯೋ ಹನ್ಯಮಾನಾದಿಶೋ ಯಯುಹು, ಅದನ್ನು ಸಂರಕ್ಷಿಸಲಿಕ್ಕೋಸ್ಕರ ದೊಡ್ಡ ಸೈನ್ಯವನ್ನು ಕೊಟ್ಟಿದ್ದರು. 4 ದಿಕ್ಕಿನಲ್ಲಿ ನಿಂತು ಯಾವಾಗಲೂ ಕಾಯುವುದಕ್ಕಾಗಿ ನನ್ನ ಜೊತೆಗಿದ್ದರು. ಹೀಗೆ ವೀರ್ಯದ ಸಾಮರ್ಥ್ಯದ ಎತ್ತರದಲ್ಲಿರುವಂತಹ ಸೈನ್ಯದ ಬಲದಿಂದ ಅವರನ್ನೆಲ್ಲ ಓಡಿಸುವುದಾಯಿತು. ತದೇ ತನ್ಮುನಿಶಾರ್ದೂಲ ಧನುಃ ಪರಮಭಾಸ್ವರಂ, ಅದೇ ಧನುಸ್ಸು ಈಗ ನಿಮ್ಮ ಮುಂದೆ ನೋಡಲಿಕ್ಕಿರುವಂಥದ್ದು. ಕರ್ಕೊಂಡು ಹೋಗ್ತೇನೆ. ರಾಮಲಕ್ಷ್ಮಣಯೋಶ್ಚಾಪಿ ದರ್ಶಯಾಮಿ ಚ ಸುಬ್ರತ, ಅವರಿಬ್ಬರಿಗೂ ತೋರಿಸ್ಬೇಕು ನಾನು. ಯದ್ಯಸ್ಯ ಧನುಷೋ ರಾಮ ಕುರ್ಯಾದ್ ಆರೋಪಣಂ ಮುನೆ ಸುತಾಂ ಅಯೋನಿಜಾಂ ಸೀತಾಂ ದದ್ಯಾಂ ದಾಶರಥೇರಹಂ. ಒಂದು ವೇಳೆ ರಾಮಚಂದಿರನೇ ಈ ಧನುಸ್ಸನ್ನು ಎತ್ತಿದನೆಂದಾದರೆ ಅವನಿಗೆ ಅಯೋನಿಜೆಯಾದಂತಹ ಪ್ರಾಕೃತಿಕವಾಗಿ ಹುಟ್ಟದ ನಮ್ಮಂತೆಯೇ ಲೋಕಕ್ಕೆ ಇಳಿದು ಬರದ ಸೀತೆಯನ್ನು ದಶರಥನ ಮಗನಾದ ರಾಮಚಂದ್ರನಿಗೆ ಕೈಯೆತ್ತಿ ಧಾರೆ ಎರೆಯುವುದಕ್ಕೆ ಸಿದ್ಧನಿದ್ದೇನೆ. ಜನಕಸ್ಯ ವಚ ಶ್ರುತ್ವಾ ವಿಶ್ವಾಮಿತ್ರೋ ಮಹಾಮುನಿ ಧನುರ್ದರ್ಶಯ ರಾಮಾಯ ಇತಿ ಹೋವಾಚ ಪಾರ್ಥಿವಂ. ಉಳಿದದ್ದೇನು ಪ್ರಶ್ನೆ ಮಾಡಲಿಲ್ಲ ವಿಶ್ವಾಮಿತ್ರರು. ತಕ್ಷಣ ಸರಿ, ರಾಮನಿಗೆ ಈ ಧನುಸ್ಸನ್ನು ತೋರಗೊಡು, ನೋಡಲಿ ಅವನು. ತತಸ್ಸ ರಾಜ ಜನಕಃ ಸಾಮಂತಾನ್ ವ್ಯಾದಿತೇಶಃ ಧನುರಾನೀಯತಾಂ ದಿವ್ಯಂ ಗಂಧಮಾಲ್ಯ ವಿಭೂಷಿತಂ. ಪೂಜೆಗೆ ಇಡಲ್ಪಟ್ಟಿದ್ದ ಆ ದೊಡ್ಡ ಧನುಸ್ಸನ್ನು ತನ್ನ ಜೊತೆಗಿದ್ದಂತಹ ಸಾಮಂತ ರಾಜರಿಗೆ ಹೇಳಿದ. ಧನುಸ್ಸನ್ನು ನೋಡಲಿಕ್ಕೆ ವ್ಯವಸ್ಥೆ ಮಾಡಿ ಚೆನ್ನಾಗಿ ಗಂಧಮಾಲ್ಯಾದಿ ಭೂಷಿತಂ, ಗಂಧ ಮಾಲೆ ಇತ್ಯಾದಿಗಳನ್ನೆಲ್ಲ ಇಟ್ಟು, ಅದು ಅತ್ಯಂತ ಆ ಮನೆಗೆ ಒಂದು ಪರಂಪರಾಗತವಾಗಿ ಪೂಜೆಗೊಳ್ಳುವಂತಹದ್ದು. ಅಷ್ಟೇ ಅಲ್ಲ, ಮನೆಗೆ ರಕ್ಷೆ ಅನ್ನುವ ಹಾಗೆ ಇದ್ದದ್ದು. ರಕ್ಷೆಯಂತಿದ್ದಂತಹ ಇಡೀ ಧನುಸ್ಸಿನ ದೊಡ್ಡ ರಥವನ್ನು ಎಳೆದು ತಂದರು ಅಂತ ಹೇಳ್ತಾ ಇದ್ದಾರೆ. ಜನಕೇನ ಸಮಾದಿಷ್ಟ ಸಚಿವ ಪ್ರಾವಿಶನ್ ಪುರೀಂ ತದ್ಧನು ಪುರತಃ ಕೃತ್ವ ನಿರ್ಜಗ್ಭು ಪಾರ್ಥಿವಾಜ್ಞೆಯ. ಎಲ್ಲರೂ ಸೇರಿ ಧನುಸ್ಸನ್ನು ಎತ್ತಿ ತರುವುದಕ್ಕಾಗಿ ಹೊರಟಿದ್ದಾರೆ. ಎಷ್ಟು ಜನ ಅಂದರೆ ನೃಣಾಂ ಶತಾನಿ 50 100 5,000 ಜನ. ಆಯತಾನಾಂ ಮಹಾತ್ಮನಾಂ ಮಂಜೂಷಾಂ ಅಷ್ಟಚಕ್ರಾಂ ತಾಂ ಸಮೂಹುಸ್ತೆ ಕಥಂಚನ. 5,000 ಜನ 8 ಅತ್ಯಂತ ಎತ್ತರದ ಚೆನ್ನಾಗಿರುವ ಚಕ್ರಗಳಿಗೆ ಅಂಟಿಕೊಂಡಿರುವ ರಥವನ್ನು ಬಹಳ ಕಷ್ಟಪಟ್ಟು ಹೇಗೋ ಎಳೆದು ತಂದು ನಿಲ್ಲಿಸಿದರು ಮಧ್ಯಕ್ಕೆ. ಮಂಜೂಷಾಂ ದೊಡ್ಡ ಪೆಟ್ಟಿಗೆಯಲ್ಲಿತ್ತು. ಆ ಪೆಟ್ಟಿಗೆಗೆ 8 ಚಕ್ರಗಳಿದ್ದವು. ಆ ಚಕ್ರದಲ್ಲಿ ಇರಿಸಿದ್ದ ಧನುಸ್ಸನ್ನು ತೋರಗೊಟ್ಟ. ನೋಡಿ ಅಂತ ತೋರಿಸಿದ. ಆಯಸೀಂ ತತ್ರ ತದ್ಧನು. ಆ ಧನುಸ್ಸು ಬೇರೆ ಸಾಮಾನ್ಯ ಧನುಸ್ಸು ಅಂತಾದಾಗ ಅದು ಮರದಿಂದ ಮಾಡಲ್ಪಟ್ಟದ್ದಾಗಿರುತ್ತೆ, ಮರದಿಂದ ಮಾಡಿದ್ದಾಗಿರುತ್ತೆ. ಆದರೆ ಇಲ್ಲಿ ಧನುಸ್ಸು ಅನ್ನುವುದು ಕಬ್ಬಿಣದಿಂದ ಮಾಡಿದ್ದಾಗಿತ್ತು. ಸುರೋಪಮಂ ತೇ ಜನಕಂ ಊಚುರ್ನೃಪತಿ ಮಂತ್ರಿಣಃ ಇದಂ ಧನುರ್ಧರಂ ರಾಜನ್ ಪೂಜಿತಂ ಸರ್ವರಾಜಭಿಃ. ಎಲ್ಲ ಸೋತವರೆಲ್ಲ ಇದಕ್ಕೆ ಗೌರವ ಕೊಟ್ಟು ಹೋಗಬೇಕಿತ್ತು. ಹಾಗೆ ಗೌರವ ಪಡೆದುಕೊಂಡ ಧನುಸ್ಸು ಇದೆ. ಮಿಥಿಲಾಧಿಪ ರಾಜೇಂದ್ರ ದರ್ಶನೀಯಂ ಯದಿಚ್ಛಸಿ. ತೆರೆದು ತೋರುವವನಾಗು. ಇದನ್ನು ಕೇಳಿದ ತಕ್ಷಣವೇ ಜನಕ ಕೈ ಮುಗಿದು ವಿಶ್ವಾಮಿತ್ರರನ್ನು ಮತ್ತೊಮ್ಮೆ ನಮಸ್ಕರಿಸಿ ರಾಮಲಕ್ಷ್ಮಣರನ್ನು ಕೂಡ ಗೌರವಿಸಿ ಅವರೆದುರುಗಡೆ ಬ್ರಹ್ಮನ್ ಜನಕೈ ಅಭಿಪೂಜಿತಂ. ಈ ಹಿಂದಿನ ನಮ್ಮೆಲ್ಲ ರಾಜರಿಂದಲೂ ಕೂಡ ಪೂಜಿಸಲ್ಪಟ್ಟದ್ದು. ಮಹಾವೀರ್ಯೈ ಅತ್ಯಂತ ಹೆಚ್ಚು ಶಕ್ತಿವಂತರಾದವರೆಲ್ಲರೂ ಕೂಡ ಇದನ್ನು ಎತ್ತುವುದರಲ್ಲಿ ಅಶಕ್ತೈ ಪೂರಿತುಂ ಪುರಾ, ಸ್ವಲ್ಪವೂ ಎತ್ತಲಿಕ್ಕಾಗದೆ ಏನೆಲ್ಲ ದೊಡ್ಡ ಸಾಹಸ ಮಾಡಿ ಬಂದವರು, ಎಂತೆಂಥದೋ ಯುದ್ಧಗಳಲ್ಲಿ ಗೆದ್ದು ಬಂದವರು ಇಲ್ಲಿ ಬಿದ್ದು ಹೋದರು. ನೈತತ್ ಸುರಗಣ ಸರ್ವೇ ನಾಸುರಾವ ನಚ ರಾಕ್ಷಸಾ ಗಂಧರ್ವ ಯಕ್ಷ ಪ್ರವರಾ ಸಕಿನ್ನರ ಮಹೋರಗಾ
ದೇವತೆಗಳಾಗಲಿ, ದೈತ್ಯರಾಗಲಿ, ರಾಕ್ಷಸರಾಗಲಿ, ಗಂಧರ್ವರಾಗಲಿ, ಯಕ್ಷರಾಗಲಿ, ಕಿನ್ನರರಾಗಲಿ, ಮಹೋರಗಾಹ ದೊಡ್ಡ ದೊಡ್ಡ ಸರ್ಪಜಾತಿಯಲ್ಲಿರುವಂಥವರೂ ಕೂಡ ಇದನ್ನೆಲ್ಲ ಬಂದು ಎತ್ತುವುದಕ್ಕೆ ಪ್ರಯತ್ನಿಸಿ ಆಗಲಿಲ್ಲ. ಅಂತಹ ದೊಡ್ಡ ಸಾಮರ್ಥ್ಯವಂತರು ಅಂತ ಲೋಕದಲ್ಲಿ ಗುರುತಿಸಲ್ಪಟ್ಟವರೇ ಕೈ ಜಾರಿದವರಾದಾಗ ಕ್ವಗತಿರ್ಮಾನುಷಾಣಾಂಚ, ಇದು ಮನುಷ್ಯರಿಗೆ ಹೇಗೆ ಸಾಧ್ಯವಾದೀತು? ಧನುಷೋಸ್ಯ ಪ್ರಪೂರಣೆ, ಈ ಧನುಸನ್ನು ಎತ್ತುವುದು ಬಿಡಿ, ಅಲುಗಾಡಿಸುವುದು ಕಷ್ಟ ಇದೆ. ಅಂಥದ್ರಲ್ಲಿ ಎತ್ತಿ ಅದಕ್ಕೆ ಹಗ್ಗ ಕಟ್ಟಿ ಅದನ್ನು ಹಿಂದಕ್ಕೆ ಜಗ್ಗಿ, ಇದೆಲ್ಲ ಲೋಕದ ಜನರಿಗೆ ಆಗುವಂಥದ್ದಲ್ಲ. ಆರೋಪಣೆ ಸಮಾಯೋಗೆ ವೇಪನೆ ತೋಲನೆ ಪಿವಾ, ಮೊದಲು ಅದನ್ನು ನೇರ ನಿಲ್ಲಿಸಬೇಕು, ನಿಲ್ಲಿಸಿದ್ದನ್ನು ಬಗ್ಗಿಸಬೇಕು, ಹಗ್ಗವನ್ನು ಮೇಲಕ್ಕೆ ಎತ್ತಬೇಕು, ಎತ್ತಿದ್ದನ್ನು ಅದಕ್ಕೆ ಕಟ್ಟಬೇಕು, ಕಟ್ಟಿದ್ದನ್ನು ಸ್ವಲ್ಪ ಹೊತ್ತು ಅದು ಹಾಗೆಯೇ ವಾಲದಂತೆ, ತೋಲನ ಅಂತಂದರೆ ಅದು ಸ್ವಲ್ಪವೂ ಅಲುಗಾಡದಂತೆ, ಜಾರಿ ಬೀಳದಂತೆ, ಕೈ ಜಾರದಂತೆ ನೋಡಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಚೂರು ಕೈ ಜಾರಿದರೆ ಅದೊಂದು ನ್ಯಾಕಲ್ಲಿ ನಿಂತಿರುತ್ತೆ, ಒಂದು ಚಳಕ ಇರುತ್ತೆ, ಆ ಚಳಕ ಚೂರು ಕೈ ತಪ್ಪಿತು ಅಂತಾದರೆ ಇವನೇ ಅದರ ಅಡಿಗೆ ಬಿದ್ದು ಬಿಡಬೇಕಾಗತ್ತೆ. ಅಂತಹ ಅಸಾಧಾರಣವಾದಂತಹ ಧನುಸ್ಸಿದು. ತದೇತದ್ಧನುಷಾಂ ಶ್ರೇಷ್ಠಾಂ ಆನೀತಂ ಮುನಿಪುಂಗವ ದರ್ಶಯೇತನ್ ಮಹಾಭಾಗ ಅನಜೋ ರಾಜಪುತ್ರಯೋ, ನೀವೇ ತೋರಿಸಿ, ಇಲ್ಲಿ ಇರಿಸಿದ್ದಾರೆ, ಬಾಯಿ ತೆರೆದಿದ್ದಾರೆ, ಧನುಸ್ಸಿದೆ ಎದುರುಗಡೆ. ವಿಶ್ವಾಮಿತ್ರಸ್ತು ಧರ್ಮಾತ್ಮ ಶ್ರುತ್ವಾ ಜನಕಭಾಷಿತಂ ವತ್ಸರಾಮಧನು ಪಶ್ಯ ಇತಿ ರಾಘವಮಬ್ರವೀತ್. ಕಣ್ಣು ಹಾಯಿಸಿದ, ಧನುಸ್ಸು ಕಾಣಿಸಿತು, ರಾಮನನ್ನು ಕರೆದು ಹೇಳಿದ, ರಾಮ ನೀನು ನೋಡಿದು, ಇದನ್ನೊಮ್ಮೆ ನೋಡಿಬಿಡು. ಬ್ರಹ್ಮರ್ಷೇತ್ ವಚನಾದ್ ರಾಮಃ ಯತ್ರ ತಿಷ್ಠತಿ ತದ್ಧನು ಮಂಜೂಷಾಂ ತಾಂ ಅಪಾವೃತ್ಯ ದೃಷ್ಟ್ವಾ ಧನುರಥಾಬ್ರವೀತ್. ಕಣ್ಣಿನಿಂದಲೇ ಅದರ ಅಳತೆಯನ್ನು ಸ್ವೀಕರಿಸಿ, ತಾಂ ಮಂಜೂಷಾಂ ಅಪಾವೃತ್ಯ, ಧನುಸ್ಸಿನ ಹತ್ತಿರಕ್ಕೆ ಹೋಗಿ ಅದರ ಪೆಟ್ಟಿಗೆಯ ಬಾಯಿಯನ್ನು ಪಕ್ಕಕ್ಕೆ ಸರಿಸಿ, ಇದಂ ಧನುರ್ವರಂ ಬ್ರಹ್ಮನ್ ಸಂಸ್ಪೃಶಾಮೀಹ ಪಾಣಿನ ಯತ್ನವಾಂಶ್ಚ ಭವಿಷ್ಯಾಮಿ ತೋಲನೆ ಪೂರಣೇ ಪಿವ. ಗುರುಗಳ ಹತ್ರ ಹೇಳಿದ, ಗುರುಗಳೇ ಇದನ್ನು ಎತ್ತುವವನಿದ್ದೇನೆ, ಇದನ್ನೇನೋ ಪೂರಿಸುವುದು, ಎತ್ತುವುದು, ಹತ್ತುವುದು, ಕಟ್ಟುವುದು, ಜಗ್ಗುವುದು ಇದೆಲ್ಲ ಕಷ್ಟ ಅಂತ ಹೇಳಿದರು, ಆದರೆ ನಾನು ಅದನ್ನೇ ಮಾಡಬೇಕು ಅಂತಿದ್ದೇನೆ. ಗುರುಗಳು ಮುಂದೆ ಮಾತಾಡಲಿಲ್ಲ. ಬಾಢಂ, ಆಗಲಪ್ಪ ಮಾಡು. ರಾಜ ಮುನಿಶ್ಚ ಸಮಭಾಷತ, ರಾಮ ಆಜ್ಞೆ ತೆಗೆದುಕೊಂಡ. ಇದೆಲ್ಲ ಮಾತಾಗುವಷ್ಟರಲ್ಲಿ ಲೀಲಯ ಸಧನುರ ಮಧ್ಯೆ ಜಗ್ರಾಹ ವಚನಾನ್ ಮುನೆ, ಎಲ್ಲರೂ ಈ ತುದಿಯಿಂದ ಅದನ್ನು ಪಕ್ಕಕ್ಕೆ ಜಾರಿಸಿ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಶ್ರೀರಾಮಚಂದ್ರ ಅದರ ಧನುಸ್ಸಿನ ಮಧ್ಯದ ಭಾಗಕ್ಕೆ ಕೈ ಹಾಕಿದ, ಸುಮ್ಮನೆ ಅದನ್ನು ಮೇಲಕ್ಕೆ ಎತ್ತಿದ. ವಚನಾನ್ ಮುನೇ ಪಶ್ಯತಾಂ ನೃಸಹಸ್ರಾಣಾಂ ಬಹೂನಾಂ ರಘುನಂದನಃ. ಈ ರಾಮನ ಕೈಯಲ್ಲಿ ಆ ಧನುಸ್ಸು ಲೀಲಾಜಾಲವಾಗಿ ಸಿಕ್ಕಿಕೊಂಡದ್ದನ್ನು ಅಚ್ಚರಿಯಿಂದ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಸಾವಿರಾರು ರಾಜರೆಲ್ಲ ಸೇರಿಕೊಂಡವರು ನೋಡ್ತಾನೇ ಇದ್ದಾರೆ. ಅವರೂ ಭಾಗವಹಿಸ್ಲಿಕ್ಕೆ ಬಂದಿದ್ರು, ಅವರಿಗೂ ಈ ಧನುಸ್ಸನ್ನು ಎತ್ತಿ ನಾವು ಗೆದ್ದು ಬಿಡಬೇಕು ಅಂತ ಬಯಸಿದ್ರು. ಆ ಬಯಕೆಯಿಂದಲೇ ಧನುಸ್ಸನ್ನು ಎತ್ತಲಾರದೆ ಹಿಂದೆ ಸೋತವರು ಈಗ ಈ ಕ್ಷಣದಲ್ಲಿ ಬಂದ ಹುಡುಗ ಹೆಚ್ಚು ಕಮ್ಮಿ ಯೋಚನೆ ಮಾಡದೆ ಸೀದಾ ಅದನ್ನು ಕೈ ಹಾಕಿ ಎತ್ತಿ ನಿಲ್ಲಿಸಿದ್ದನ್ನು ನೋಡಿ ಬಿಟ್ಟ ಕಣ್ಣು ಬಿಟ್ಟವರಾಗಿ ಮುಚ್ಚಲಿಕ್ಕೂ ಮಧ್ಯ ಕ್ಷಣ ಅವಕಾಶ ಸಿಗದೆ ನೋಡ್ತಾನೆ ಇದ್ದಾರೆ. ಆರೋಪಯತ್ಸ ಧರ್ಮಾತ್ಮ, ಸೀದಾ ಹಗ್ಗವನ್ನು ಕಟ್ಟಿಯೇ ಬಿಟ್ಟ. ಪೂರಯಾಮಾಸ ತದ್ಧನು ತದ್ಬಭಂಜ ಧನುರ್ಮಧ್ಯೆ ನರಶ್ರೇಷ್ಠೋ ಮಹಾಯಶಃ. ಎಲ್ಲಿ ಹಿಡಿದಿದ್ದನು ಅಲ್ಲಿಂದಲೇ ಆ ಹಗ್ಗವನ್ನು ಮೇಲಕ್ಕೆ ಎತ್ತಿ ಕೆಳಕ್ಕೆ ಜಗ್ಗಬೇಕು ಅಂತ ಮೇಲಿನ ಭಾಗವನ್ನು ಹಿಡಿದು ಬಗ್ಗಿಸಿದ. ಮೊದಲು ಹಿಡಿದಿದ್ದ ಮೇಲಿನ ತುದಿಯನ್ನು ಬಗ್ಗಿಸಿ ಇನ್ನೊಂದು ಹಗ್ಗ ಕಟ್ಟಬೇಕು. ಕಟ್ಟಲಿಕ್ಕೆ ಅಂತ ಹೀಗೆ ಎಳೆದದ್ದಷ್ಟೇ. ಯಾವ ಭಾಗವನ್ನು ಮೊದಲು ಮಧ್ಯದಲ್ಲಿ ಹಿಡಿದು ಎತ್ತಿದ್ನೋ ಆ ಭಾಗ ಕತ್ತರಿಸಿ ತುಂಡಾಗಿ ಬಿತ್ತು. ಎಂಥ ಸದ್ದು ಅಂದರೆ, ತತಶ್ಚ ಶಬ್ದೋ ಮಹಾನಾಸೀತ್, ತಸ್ಯ ಶಬ್ದೋ ಮಹಾನಾಸೀತ್ ನಿರ್ಘಾತ ಸಮನಿಸ್ವನಃ ಭೂಮಿಕಂಪಶ್ಚ ಸುಮಹಾನ್ ಪರ್ವತಸ್ಯೇ ಏವ ದೀರ್ಯತಃ. ದೊಡ್ಡ ಪರ್ವತ ಬಂದು ಸೀಳಿ ಬಿದ್ದರೆ, ಭೂಕಂಪವಾದಾಗ ಭೂಮಿ ಒಡಕಾದಾಗ ಹೇಗೆ ಶಬ್ದ ಬರುತ್ತೋ ಹಾಗೆ, ಆಗಸದಲ್ಲಿ ಮೋಡಗಳೆಲ್ಲವೂ ಒಂದೇ ಬಾರಿಗೆ ಘರ್ಷಿಸಿದಾಗ ಸದ್ದು ಎಲ್ಲ ಕಿವಿಗಳನ್ನು ಹೇಗೆ ಗಡಕಿಚ್ಚುವಂತೆ ಮಾರ್ದನಿಸುತ್ತೋ ಆ ರೀತಿಯಾಗಿ ಧನುಸ್ಸಿನ ಮಧ್ಯದ ಸೀಳಿನ ಸದ್ದು
ಎಲ್ಲರನ್ನೂ ಕೂಡ ದಿಗಿಲು ಬಡಿಯಿತು. ನಿಪೇತುಶ್ಚ ನರಾಃ ಸರ್ವೇ, ಒಂದೇ ಬಾರಿಗೆ ಅಷ್ಟು ಜೋರಾದ ಸದ್ದು ಬಂದಾಗ ಅನಿರೀಕ್ಷಿತವಾದ ಈ ಶಬ್ದಕ್ಕೆ ಅಲ್ಲೇ ಎಲ್ಲರೂ ಹೆಚ್ಚಿನವರು ಕುಸಿದು ಬಿದ್ದರು, ಕಿವಿಯಲ್ಲಿ ಶಬ್ದ ಕೇಳಲಿಕ್ಕಾಗದೆ. ಪೇತುಹು, ಕೆಳಕ್ಕೆ ಬಿದ್ದು ಹೋದರು. ತೇನ ಶಬ್ದೇನ ಮೋಹಿತಾ, ಕೆಲವರಿಗೆ ಮೂರ್ಛೆ ಬಂದು ಬಿಡ್ತು. ವರ್ಜಯಿತ್ವಾ ಮುನಿವರಂ, ವಿಶ್ವಾಮಿತ್ರ ಸುಮ್ಮನಿದ್ದ, ಜನಕ ಆನಂದವಾಗಿದ್ದ, ರಾಮಲಕ್ಷ್ಮಣರು ಆನಂದವಾಗಿದ್ದರು. ಬಿಟ್ಟರೆ ಇನ್ನು ಕೆಲವರು ಯಾರೋ ಉಳಿದವರೆಲ್ಲರೂ ಕಿವಿಯನ್ನು ಗಟ್ಟಿ ಹಿಡ್ಕೊಂಡಿದ್ದಾರೆ, ಕೆಲವರು ಕೆಳಕ್ಕೆ ಬಗ್ಗಿ ನಿಂತಿದ್ದಾರೆ, ಕೆಲವರು ತಾವೇ ಹಾಗೆ ಉದುರು ಬಿದ್ದಿದ್ದಾರೆ. ಒಟ್ಟಂತೂ ಇಡೀ ಸದ್ದು ಆ ಪ್ರದೇಶವನ್ನು ವ್ಯಾಪಿಸಿಕೊಂಡು ಬಿತ್ತು. ಪ್ರತ್ಯಾಶ್ವಸ್ತೆ ಜನೇ ತಸ್ಮಿನ್, ಸ್ವಲ್ಪ ಹೊತ್ತಾದ್ಮೇಲೆ ನಿಧಾನಕ್ಕೆ ಮತ್ತು ಉಸಿರು ತಗೊಂಡು ಎದ್ರು. ವಿಗತ ಸಾಧ್ವಸಃ, ಏನಾಯ್ತಿದು, ಯಾಕಾಯಿತು, ಈ ವಿಷಯವನ್ನೆಲ್ಲ ಅರಿತುಕೊಳ್ಳುವಲ್ಲಿ ಅವರವರೆಲ್ಲ ಪ್ರಶ್ನೆ ಮಾಡಿಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಜನಕ ಉವಾಚ ವಾಕ್ಯಂ ವಾಕ್ಯಜ್ಞ, ಚೆನ್ನಾಗಿ ವಿಷಯವನ್ನು ಬಲ್ಲ ಜನಕ ಹೇಳಿದ. ಜನಕಾನಾಂ ಕುಲೇ ಕೀರ್ತಿಂ ಆಹರಿಷ್ಯತೆ ಮೇ ಸುತ, ಸೀತಾ ಭರ್ತಾರಮಾಸಾದ್ಯ ರಾಮಂ ದಶರಥಾತ್ಮಜಂ, ಮಮ ಸತ್ಯ ಪ್ರತಿಜ್ಞಾ ಚ ವೀರ್ಯ ಶುಲ್ಕೇತಿ ಕೌಶಿಕಾ, ಸೀತಾ ಪ್ರಾಣೈರ್ಬಹುಮತಾ ದೇಯಾ ರಾಮಾಯ ಮೇ ಸುತ. ನನಗೆ ರಾಮನನ್ನು ಕಂಡಾಗಲೇ ಅವನ ಸಾಮರ್ಥ್ಯದ ಬಗ್ಗೆ ಒಂದು ಕುತೂಹಲ ಇತ್ತು, ಇವನು ಖಂಡಿತ ನಡೆಸಿಯಾನು ಅಂತನ್ನುವ ಒಂದು ವಿಶ್ವಾಸ ಇತ್ತು. ಆ ದೃಷ್ಟಿಯಿಂದಲೇ ನಾನು ಧನುಸ್ಸನ್ನು ತೋರುತ್ತೇನೆ ಅಂತ ಮಾತಾಡಿದೆ. ಜನಕನ ಮನೆಯ ಹೆಣ್ಣುಮಗಳಾದ ಸೀತೆ ಖಂಡಿತ ಯಾವ ಮನೆಯಿಂದ ಹೊರಟಿದ್ದಾಳೋ, ಯಾವ ಮನೆಗೆ ಹೋಗಿ ಸೇರ್ತಾಳೋ, ಎರಡೂ ಮನೆಗೆ ಚೆನ್ನಾಗಿ ಬೆಳಕನ್ನು ಕೊಡಬಲ್ಲವಳು. ದಶರಥನ ಮನೆಗೂ ಹೋದರೆ ಈ ನನ್ನ ಮಾತು ಸುಳ್ಳಾಗೋದಿಲ್ಲ. ಅದರ ಜೊತೆಗೆ ನನ್ನ ಮಾತು ಸೀತೆಯನ್ನು ಯೋಗ್ಯನಾದ ವರನಿಗೆ ಕೊಡಬೇಕು, ವೀರ್ಯ ಶುಲ್ಕದಿಂದಲೇ ಕೊಡಬೇಕು ಅನ್ನುವ ಮಾತನ್ನು ಕೂಡ ಈ ರಾಮ ನಿಜಗೊಳಿಸಿದ. ಹಾಗಾಗಿ ಸೀತೆ ಪ್ರಾಣೈಹಿ ಬಹುಮತ, ನನಗೆ ಪ್ರಾಣಕ್ಕಿಂತಲೂ ಹೆಚ್ಚವಳು. ಆದರೆ ಈಗ ರಾಮನನ್ನು ಆಕೆ ವರಿಸ್ತಾಳೆ. ರಾಮನಿಗೆ ನಾನು ಆಕೆಯನ್ನು ಕೈ ಎತ್ತಿ ನೀಡುತ್ತಾ ಇದ್ದೇನೆ, ನೀನು ಅನುಮತಿಸಬೇಕು. ತಕ್ಷಣ ನಿನ್ನ ಒಪ್ಪಿಗೆಯಿಂದ ನನ್ನ ಮಂತ್ರಿಗಳನ್ನೆಲ್ಲ ಅಯೋಧ್ಯೆಯ ಕಡೆಗೆ ಅವರನ್ನು ಆಮಂತ್ರಿಸುವುದಕ್ಕಾಗಿ, ನಿಮಂತ್ರಣ ನೀಡುವುದಕ್ಕಾಗಿ ಕಳುಹಿಸಿಕೊಡ್ತೇನೆ ಅಂತ ಹೇಳಿದಾಗ ವಿಶ್ವಾಮಿತ್ರ ತಲೆಯಾಡಿಸಿದ. ಕೂಡಲೇ ಎಲ್ಲ ರಾಯಭಾರಿಗಳು, ಅಂದರೆ ಬಹಳ ವೇಗವಾಗಿ ಸುದ್ದಿಯನ್ನು ಮುಟ್ಟಿಸುವವರು ಸಿದ್ಧರಾದರು. ಅವರನ್ನೆಲ್ಲ ಕರೆದು ಹೇಳ್ದ, ರಾಜನಿಗೆ ಹೇಳಿ ಜನಕ ವೀರ್ಯ ಶುಲ್ಕದಿಂದಲೇ ತನ್ನ ಮಗಳನ್ನು ಧಾರೆ ಎರೀತೇನೆ ಅಂತ ಹೇಳಿದ ಮಾತನ್ನು ರಾಮ ನಿಜಗೊಳಿಸಿದ್ದಾನೆ. ಚೆನ್ನಾಗಿ ಈ ಧನುಸ್ಸಿನ ಕಾರ್ಯವನ್ನು ಮಾಡಿ ಆ ಮೂಲಕ ಲೋಕಕ್ಕೆ ತನ್ನ ಸಾಮರ್ಥ್ಯ ಏನು ಅಂತ ತೋರಿದ್ದಾನೆ. ಮುನಿಗಳು ಅವರಿಬ್ಬರನ್ನು ಕ್ಷೇಮವಾಗಿ ನೋಡಿಕೊಂಡು ಇಲ್ಲಿಯ ತನಕ ಕರೆದು ತಂದಿದ್ದಾರೆ, ಅವರ ಕ್ಷೇಮವನ್ನು ಹೇಳು. ಹಾಗೆಯೇ ರಾಜ, ನೀವೆಲ್ಲರೂ ಸೇರಿ ನಿಮ್ಮವರನ್ನೆಲ್ಲ ಸೇರಿ ಕರೆದುಕೊಂಡು ಆನಯಂತು ಸುಶೀಘ್ರಗಾಹ, ನಿಮ್ಮವರನ್ನೆಲ್ಲರನ್ನೂ ಕರ್ಕೊಂಡು ಬನ್ನಿ. ಮಕ್ಕಳು ಕ್ಷೇಮವಾಗಿದ್ದಾರೆ ಹೇಳು, ನಿಮ್ಮವರನ್ನೆಲ್ಲ ಬರ ಹೇಳು. ಜೊತೆಗೆ ಕೌಶಿಕರ ಶಿಕ್ಷಣದ ಭಾಗ ಬಹಳ ಚೆನ್ನಾಗಿ ಇವರಿಗೆ ನಡೆದಿದೆ ಅನ್ನುವುದನ್ನು ತಿಳಿಸು. ಕೌಶಿಕನ ಈ ಸಾಮರ್ಥ್ಯವನ್ನು ಮತ್ತು ಈ ಮಕ್ಕಳಿಗೆ ಇರುವ ಧೈರ್ಯವನ್ನು ಮೊದಲು ಹೇಳಬೇಕು ನೀನು. ಯಾಕೆಂದರೆ ಮಕ್ಕಳೇನಾಗಿದ್ದಾರೆ ಅಂತಲೇ ಗೊತ್ತಿಲ್ಲದೆ ಹೋಗುವ ಸಂದರ್ಭದಲ್ಲಿ ಈ ಮಾತು ಮೊದಲಿಗೆ ಅವನಿಗೆ ಧೈರ್ಯ ಕೊಡಬೇಕಾಗತ್ತೆ. ಕೊಟ್ಟಾದ ಮೇಲೆ ಯಥಾವೃತ್ತಂ ಸಮಾಖ್ಯಾತುಂ ಆನೇತುಂ ತಂ ನೃಪಂ ತದಾ, ಮೊದಲು ಇಲ್ಲಿ ಅವರು ಹೇಗಿದ್ದಾರೆ ಅನ್ನೋದನ್ನು ಹೇಳು, ಆಮೇಲೆ ಏನಾಯಿತು ಅನ್ನೋದನ್ನು ಹೇಳು, ನೀವು ಯಾಕೆ ಬರಬೇಕು ಅನ್ನೋದನ್ನು ಹೇಳು. ಇಷ್ಟು ಹೇಳಿ ಅವರನ್ನು ಕರೆತರಬೇಕಾದ ಜವಾಬ್ದಾರಿ ನಿಮ್ಮದು. ಜನಕೇನ ಸಮಾದಿಷ್ಟ ದೂತಾಸ್ತೆ ಕ್ಲಾಂತ ವಾಹನಾ, ಅತ್ಯಂತ ವೇಗವಾಗಿ ಸಾಗುವ ವಾಹನಗಳನ್ನು ಜೊತೆಗಿಟ್ಟುಕೊಂಡು ತ್ರಿರಾತ್ರಂ ಉಷಿತಾ ಮಾರ್ಗೇ, ರಾತ್ರಿ ಸ್ವಲ್ಪ ಹೊತ್ತು 3 ದಿನಗಳ ಕಾಲ ಅಲ್ಲಲ್ಲಿ ರಾತ್ರಿಯ ಒಂದೊಂದು ದಿನದ ರಾತ್ರಿಯ ಸ್ವಲ್ಪ ಹೊತ್ತು ಮಧ್ಯದಲ್ಲಿ ಉಳಿಬೇಕಾಯಿತು. ಹಗಲೆಲ್ಲ ಬಹಳ ವೇಗವಾಗಿ ಸಾಗುತ್ತಾ ನೇಪಾಳದಿಂದ ಅಯೋಧ್ಯೆಗೆ 3 ದಿನಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಅಯೋಧ್ಯಾಂ ಪ್ರಾವಿಶನ್ ಪುರೀಂ, ಅಯೋಧ್ಯೆಯನ್ನು ಪ್ರವೇಶಿಸಿದ್ದಾರೆ. ಪ್ರವೇಶಿಸಿ
ರಾಜನಲ್ಲಿಗೆ ಬಂದಿದ್ದಾರೆ. ರಾಜರೆಲ್ಲರೂ ಕೂಡ, ಅಂದರೆ ರಾಜನ ಸೇವಕರೆಲ್ಲರೂ ನೋಡಿದ್ದಾರೆ ಇವರು ಬಂದದ್ದನ್ನು, ಒಳಗೆ ಕಳುಹಿಸಿದ್ದಾರೆ. ರಾಜನ ಮಿಥಿಲಾಧಿಪತಿಯ ಸಂದೇಶವನ್ನು ಹೊತ್ತು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ದೂತರೆಲ್ಲರೂ ಮೊದಲು ತಮ್ಮ ಉದ್ವೇಗವನ್ನು, ಬಂದ ದಾರಿಯ ಶ್ರಮವನ್ನು ಕಳೆದುಕೊಂಡಿದ್ದಾರೆ. ಮೈಥಿಲೋ ಜನಕೋ ರಾಜ ಸಾಗ್ನಿಹೋತ್ರ ಪುರಸ್ಕೃತಂ ಕುಶಲಂ ಚಾವ್ಯಯಂ ಚೈವ ಸೋಪಾಧ್ಯಾಯ ಪುರೋಹಿತಂ. ಮೈಥಿಲ ನಿಮ್ಮೆಲ್ಲರ ಕುರಿತಾಗಿ ಕೇಳ್ತಾ ಇದ್ದಾನೆ, ಕುಶಲವೇ, ನೀವೆಲ್ಲ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಪರಿಸ್ಥಿತಿ ತಿಳಿಯಾಗಿದೆಯಲ್ವಾ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಲ್ವಾ, ನಿಮಗೇನೂ ತೊಂದರೆ ಆಗಿಲ್ವಲ್ಲ ಅಂತೆಲ್ಲ ಕೇಳಿದ್ದಾನೆ. ಆಮೇಲೆ ಬಹಳ ಹತ್ತತ್ತು ಬಾರಿ ಸ್ನೇಹ ತುಂಬಿದ ಮಾತುಗಳಿಂದ ಈ ಮಾತನ್ನು ಹೇಳಿದ್ದಾನೆ. ಜನಕ ನಿಮ್ಮನ್ನು ನಿಮ್ಮೆಲ್ಲರ ಅಂತಃಪುರದವರ ಜೊತೆಗೆ ಬರಬೇಕು ಅಂತ ಕರೆ ಕೊಟ್ಟು ಕಳುಹಿಸಿದ್ದಾನೆ. ನಿನ್ನ ಮಕ್ಕಳು ಕ್ಷೇಮವಾಗಿ ವಿಶ್ವಾಮಿತ್ರರ ಕೈಯಲ್ಲಿ ಇದ್ದು ಶಿಕ್ಷಣವನ್ನು ಪಡೆದು ಮಿಥಿಲಾಪಟ್ಟಣಕ್ಕೆ ಬಂದು ಅದ್ಭುತವಾದಂತಹ ಧನುಸ್ಸಿನ ಎತ್ತುವ ಕಾರ್ಯದಲ್ಲಿ ಸಮರ್ಥರಾಗಿ ವೀರ್ಯ ಶುಲ್ಕಕ್ಕಾಗಿ ಇದ್ದ ಸೀತೆಯನ್ನು ರಾಮಚಂದ್ರ ಪಡೆದಿದ್ದಾನೆ. ನಿಮ್ಮನ್ನು ನೋಡಿ ಮಾತನಾಡಿಸುವ ಕಾತರದಿಂದ ಈ ಕೈ ಎತ್ತಿ ಕೊಡಬೇಕಾದ, ಧಾರೆ ಎತ್ತಿ ನೀಡಬೇಕಾದ ಸೀತೆಯ ವಿವಾಹ ಕಾರ್ಯಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತನ್ನುವುದನ್ನು ರಾಜ ಅಪೇಕ್ಷೆ ಪಡ್ತಾನೆ. ರಾಜಾನಶ್ಚಕೃತಾಮರ್ಷಾ ನಿರ್ವೀರ್ಯ ವಿಮುಖೀಕೃತಾ. ಉಳಿದ ರಾಜರೆಲ್ಲರೂ ಕೂಡ ಇದನ್ನು ಎತ್ತಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲೂ ರಾಮಚಂದ್ರ ಅನಾಯಾಸವಾಗಿ ಧನುಸ್ಸನ್ನು ಎತ್ತಿದ್ದಾನೆ ಅಂತನ್ನುವ ವಿಷಯವನ್ನು ಬಹಳ ಸಂತೋಷದಿಂದ ಮತ್ತೆ ಮತ್ತೆ ನಿಮ್ಮ ಮುಂದೆ ಪ್ರಸ್ತಾವಗೊಳಿಸಲಿಕ್ಕೆ ಹೇಳಿದ್ದಾನೆ. ಸೇಯಂ ಮಮ ಸುತಾ ರಾಜನ್ನ ವಿಶ್ವಾಮಿತ್ರ ಪುರಸ್ಸರೈ ಯದೃಚ್ಛಯಾಗತೈರ್ವೀರೈ ನಿರ್ಜಿತಾ ಸವಪುತ್ರಕೈ. ಎಲ್ಲವನ್ನು ಅರಣ್ಯದಲ್ಲಿ ಎದುರಾದಂತಹ ಎಲ್ಲ ಸಮಸ್ಯೆಗಳನ್ನು ಗೆದ್ದವನು ಈಗ ಧನುಸ್ಸನ್ನು ಕೂಡ ಎತ್ತಿ ಕ್ರಮ ಪ್ರಕಾರ ಸೀತೆಯನ್ನು ಗೆದ್ದಿದ್ದಾನೆ. ಏವಂ ವಿದೇಹಾಧಿಪತಿ ಮಧುರಂ ವಾಕ್ಯಮಬ್ರವೀತ್ ವಿಶ್ವಾಮಿತ್ರಾಭ್ಯನುಜ್ಞಾತಃ ಶತಾನಂದ ಮತೆ ಸ್ಥಿತಃ. ಶತಾನಂದರು ಇಲ್ಲಿದ್ದಾರೆ, ವಿಶ್ವಾಮಿತ್ರರು ಜೊತೆಗಿದ್ದಾರೆ. ಜನಕನು ನಿಮ್ಮನ್ನು ಕಾಯ್ತಾ ಇದ್ದಾನೆ. ಜನಕನ ಪುರಿ ನಿಮ್ಮ ನಿರೀಕ್ಷೆಯಲ್ಲಿದೆ. ನೀವು ಬೇಗ ಹೊರಟು ಬಂದಷ್ಟು ನಾವೆಲ್ಲರೂ ಸಂತೋಷ ಪಡ್ತೇವೆ ಅಂತ ಹೀಗೆ ಹೇಳಿದಾಗ ಮಂತ್ರಿಣೋ ಭಾಡಮಿತ್ಯಾಹು ಸಹ ಸರ್ವೈ ಮಹರ್ಷಿಭಿ ಸುಪ್ರೀತಶ್ಚಾಬ್ರವೀದ್ರಾಜ ಶ್ವೋಯಾತ್ರೆ ಸಮಂತ್ರಿಣ. ಇವತ್ತವರು ಬಂದಿದ್ದಾರೆ, ಅವರಿಗೆ ಅವಶ್ಯವಾದ ಎಲ್ಲ ಅನುಕೂಲತೆಗಳನ್ನು ಒದಗಿಸಿ ನಾಳೆ ಬೆಳಿಗ್ಗೆಯೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಜನಕನ ಮಿಥಿಲೆಯ ಕಡೆಗೆ ಹೊರಡಬೇಕಾಗಿದೆ. ತಡ ಮಾಡಲಿಕ್ಕಿಲ್ಲ. ಅವರು ನಮಗೋಸ್ಕರ ಬಹಳ ದೂರದಿಂದ ಇಲ್ಲಿಗೆ ಬಂದು ಕರೆ ಕೊಟ್ಟಿದ್ದಾರೆ. ನಾವು ಅಷ್ಟೇ ವ್ಯವಸ್ಥಿತವಾಗಿ ಬೇಗ ತಲುಪಬೇಕಾದದ್ದು ನಮ್ಮ ಕರ್ತವ್ಯ. ಅದರಿಂದಾಗಿ ಅವರಿಗೆ ಬೇಕಾದ ಎಲ್ಲವನ್ನು ಅನುಕೂಲ ಮಾಡಿಕೊಡಿ. ಊಷುಸ್ತೆ ಮುದಿತಾ ಸರ್ವೇ ಗುಣೈ ಸರ್ವೈ ಸಮನ್ವಿತಾ. ಬಂದವರಿಗೂ ಒಂದು ಕಿಂಚಿತ್ತೂ ಒಂದಿನಿತೂ ತೊಂದರೆಯಾಗದಂತೆ ಅವರಿಗೆ ಆತಿಥ್ಯವನ್ನು ಮಾಡುವುದಕ್ಕೆ ಹೇಳಿ ಮಂತ್ರಿಗಳು ಅವರ ಜವಾಬ್ದಾರಿಯನ್ನು ಸ್ವೀಕರಿಸಿದು. ರಾತ್ರಿ ಕಳೆಯಿತು. ಉಪಾಧ್ಯಾಯರೊಂದಿಗೆ ಕೂಡಿಕೊಂಡು ಬಂಧುಗಳನ್ನೆಲ್ಲ ಜೊತೆಗಿಟ್ಟುಕೊಂಡು ರಾಜ ಸೇರಿದವರನ್ನೆಲ್ಲ ಸರಿಯಾಗಿ ಗಮನಿಸಿ ಸುಮಂತ್ರನ ಹತ್ರ ಈ ಮಾತು ಹೇಳ್ತಾ, ನಾವೆಲ್ಲರೂ ಇವತ್ತು ಹೊರಡಬೇಕಾದದ್ದಿದೆ. ಅದಕ್ಕೋಸ್ಕರ ಜನಕನಿಗೆ ನಾವು ಮರ್ಯಾದೆ ಮಾಡಬೇಕು, ಅವನಿಗೆ ಗೌರವ ಸಲ್ಲಿಸಬೇಕು. ಅದಕ್ಕೋಸ್ಕರ ಕಾಣಿಕೆಗಳನ್ನು ಸಿದ್ಧಪಡಿಸಿ ನಮ್ಮ ಕೋಶಾಗಾರದ ಧನಾಧ್ಯಕ್ಷರನ್ನು ಕರೆಸಿ ಅಪೂರ್ವವಾದ ರತ್ನ ಮುತ್ತು ಇತ್ಯಾದಿಗಳು ಏನೇನಿದೆಯೋ, ಒಬ್ಬ ಜನಕ ನಮಗೆ ಮೊದಲಿಂದ ಆಪ್ತ, ಅಷ್ಟೇ ಅಲ್ಲದೆ ಈಗ ಇನ್ನೂ ಸಂಬಂಧಿಯಾಗುವುದಕ್ಕೆ ಹೊರಟವನು. ಹಾಗಾಗಿ ಅವನಿಗೆ ಅನೇಕ ರೀತಿಯ ಅಪೂರ್ವವಾದ ನಾನಾರತ್ನ ಸಮನ್ವಿತಾ ಬಗೆ ಬಗೆಯ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಕೂಡಿದ ಕಾಣಿಕೆಯನ್ನು ಕೊಟ್ಟು ಆತನಿಗೆ ತೃಪ್ತಿಪಡಿಸಬೇಕು, ಸಂತೋಷಪಡಿಸಬೇಕು. ನಮ್ಮ ಕಡೆಯಿಂದ ಈ ಒಂದು ಕಾಣಿಕೆ ಸಲ್ಲಬೇಕಾದದ್ದಕ್ಕೆ ಅವನು ಅರ್ಹನಾಗಿದ್ದಾನೆ. ವಸಿಷ್ಠೋ ವಾಮದೇವಶ್ಚ ಜಾಬಾಲಿರತ ಕಾಶ್ಯಪಃ ಮಾರ್ಕಂಡೇಯ ಸುದೀರ್ಘಾಯು ಋಷಿ ಕಾತ್ಯಾಯನಸ್ತಥಾ. ನಮ್ಮ ಸೈನ್ಯವನ್ನೆಲ್ಲ ಸಿದ್ಧಪಡಿಸಿದರೆ ಅದರ ಮುಂಭಾಗದಲ್ಲಿ ವಸಿಷ್ಠರು, ವಾಮದೇವ, ಜಾಬಾಲಿ, ಕಾಶ್ಯಪ, ಮಾರ್ಕಂಡೇಯ, ಸುದೀರ್ಘಾಯು, ಕಾತ್ಯಾಯನೇನೆ ಮೊದಲಾದ ಎಲ್ಲ ಋಷಿಗಳನ್ನು ಕರೆದು ಮುಂದಿನಿಂದ ಅವರನ್ನು ಕರ್ಕೊಂಡು ಹೋಗ್ತಾ ನಾವು ಜನಕನ ಆಸ್ಥಾನಕ್ಕೆ ಹೋಗಬೇಕಾಗಿದೆ. ಇವರೆಲ್ಲ ನಮ್ಮ ಮುಂದಿನ ರಥಗಳಲ್ಲಿ ಇರಲಿ. ಕಾತ್ಯಾಯನ ನಸ್ಯಾತ್ ದೂತಾ ಹಿ ತ್ವರಯಂತಿ ಮಾಂ
ನಾವೆಲ್ಲರೂ ಸೇರಿ ದೂತರೆಲ್ಲರೂ ಕೂಡ ನಮಗೋಸ್ಕರ ಕಾಯ್ತಾ ಇದ್ದಾರೆ, ನಾವು ಬೇಗ ಹೊರಡಬೇಕು. ವಚನಾತ್ತು ನರೇಂದ್ರಸ್ಯ ಸಾಸೇನಾ ಚತುರಂಗಿಣಿ ರಾಜಾನಂ ಋಷಭಿಸ್ಸಾರ್ಧಂ ರಜಂತಂ ಪೃಷ್ಠತೋನ್ವಗಾತ್. ಎಲ್ಲ ಸಿದ್ಧ ಆಯಿತು. ಅವರೆಲ್ಲ ಮುಂದೆ ಹೋಗ್ತಾ ಇದ್ರೆ ಉಳಿದವರೆಲ್ಲ ಹಿಂದಿನಿಂದ ಹಿಂಬಾಲಿಸ್ತಾ ಇದ್ರು. 4 ರಾತ್ರಿಗಳಲ್ಲಿ ತಮ್ಮ ಗುರಿಯನ್ನು ಸೇರಿದ್ದಾರೆ. ಅವರು ಬರುವಾಗ ಅತ್ಯಂತ ವೇಗವಾಗಿ 3 ರಾತ್ರಿಗಳಲ್ಲಿ ಬಂದಿದ್ದಾರೆ. ಗತ್ವಾ ಚತುರಹಂ ಮಾರ್ಗಂ ವಿದೇಹಾನ್ ಅಭ್ಯುಪೇಯಿವಾನ್ ರಾಜಾತು ಜನಕ ಶ್ರೀಮಾನ್ ಶ್ರುತ್ವಾ ಪೂಜಾಂ ಅಕಲ್ಪಯತ್. ರಾಜ ಬರ್ತಾ ಇದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದೊಡನೆ ಜನಕ ತನ್ನ ಎಲ್ಲ ಆತಿಥ್ಯದ ಸಿದ್ಧತೆಗಳನ್ನು ಮಾಡಿಕೊಂಡು ಬಂದು ನಿಂತಿದ್ದಾನೆ ಊರ ಹೊರಬಾಗಿಲಿನಲ್ಲಿ. ದಶರಥ ಒಳಗೆ ಬರುವುದಷ್ಟರಲ್ಲೇ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅವರಿಗೆ ಅಗತ್ಯದ ದಾರಿಯ ಆಯಾಸದ ಪರಿಹಾರಕ್ಕಾಗಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅಲ್ಲೇ ಮಾಡಿಟ್ಟಿದ್ದಾನೆ. ಜನಕೋ ಮುದಿತೋ ರಾಜ ಹರ್ಷಂ ಚ ಪರಮಂ ಯಯೌ. ಗಟ್ಟಿಯಾಗಿ ಬಂದು ಅಪ್ಪಿಕೊಂಡು ಮಾತನಾಡ್ತಾ ಇದ್ದಾನೆ. ಸ್ವಾಗತಂತೆ ಮಹಾರಾಜ ದಿಷ್ಟ್ಯಾ ಪ್ರಾಪ್ತೋಸಿ ರಾಘವ. ಸ್ವಾಗತ ನಿಮಗೆ, ಬನ್ನಿ ಜನಕನ ಮನೆಗೆ. ನಿಮ್ಮಿಬ್ಬರ ಮಕ್ಕಳ ಪ್ರೀತಿಯನ್ನು ನೀವೀಗ ಸ್ವಲ್ಪದರಲ್ಲೇ ಪಡೀಲಿಕ್ಕಿದ್ದೀರಿ. ದಿಷ್ಟ್ಯಾ ಪ್ರಾಪ್ತೋ ಮಹಾತೇಜಾ ವಸಿಷ್ಠೋ ಭಗವಾನ್ ಋಷಿ. ನೀನು ಬಂದದ್ರಿಂದ ನಮಗೆ ವಸಿಷ್ಠ, ವಾಮದೇವ, ಕಶ್ಯಪ ಈ ಎಲ್ಲ ಋಷಿಗಳು ಕೂಡ ಸಿಗುವ ಹಾಗಾಯಿತು. ನಾವು ಬರೀ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಅವರನ್ನು ಕರೆಯುವುದು ಎಷ್ಟು ಸರಿ, ಆದರೆ ಈಗ ನೀವು ಬಂದದ್ರಿಂದ ಇವರೆಲ್ಲರೂ ಕೂಡ ನಮ್ಮ ಜೊತೆಗಿರುವಂತಾಯಿತು. ದೊಡ್ಡವರೆಲ್ಲ ಸೇರಿದಾಗಲೇ ಹಬ್ಬ. ಹಬ್ಬ ಅಂದರೆ ಪ್ರತ್ಯೇಕವಾಗಿ ಅದಕ್ಕೊಂದು ದಿನ ಗೊತ್ತುಪಡಿಸಬೇಕಾಗಿಲ್ಲ. ಜ್ಞಾನಿಗಳು ಅಥವಾ ಹಿರಿಯರು, ತಿಳಿದವರು, ಚೆನ್ನಾಗಿ ಶಾಸ್ತ್ರವನ್ನು ಬಲ್ಲವರು, ಸತ್ಯವನ್ನು ತಿಳಿಯುವುದಕ್ಕಾಗಿ ತಮ್ಮನ್ನು ಒಡ್ಡಿಕೊಂಡವರು ಬಂದಾಗಲೇ ಮನೆಯಲ್ಲಿ ತುಂಬ ದೊಡ್ಡ ಹಬ್ಬ. ಈ ಹಬ್ಬವನ್ನು ನೀವಾಗಿ ನಮಗೆ ತಂದೊಡ್ಡಿದ್ದೀರಿ. ಶ್ವಪ್ರಭಾತೆ ನರೇಂದ್ರೇಂದ್ರ ನಿವರ್ತಯಿತುಮರ್ಹಸಿ ಯಜ್ಞಸ್ಯಾಂತೆ ನರಶ್ರೇಷ್ಠ ವಿವಾಹಂ ಋಷಿ ಸಮ್ಮತಂ. ನಾಳೆ ಬೆಳಿಗ್ಗೆ ದಶರಥ, ನೀವು ಇಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಆಗಿದೆ. ನಾಳೆ ಬೆಳಿಗ್ಗೆ ನೀವು ಆಸ್ಥಾನಕ್ಕೆ ಬರಲಿಕ್ಕಿದ್ದೀರಿ. ಅಲ್ಲಿ ವಿವಾಹಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೀತಾವೆ. ನೀವು ನಾಳೆ ಅಲ್ಲಿ ಭೇಟಿ ಆಗ್ತೀರಿ ನಮ್ಮನ್ನು. ಈಗ ನಿಮಗೆ ಏನು ಅಗತ್ಯವೋ ಅದನ್ನೆಲ್ಲ ಇಲ್ಲಿ ನಾನು ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೀಗೆ ಏನು ಬೇಕೋ ಅದನ್ನು ಕೇಳಿ. ನೀವು ಕೇಳುವುದರಲ್ಲಿ ಸಂಕೋಚ ಮಾಡಬೇಡಿ. ನಿಮಗೆ ಏನು ಕೇಳಬೇಕು ಅಂತ ಅನಿಸಿದ್ರು ಅದನ್ನು ಸ್ವಲ್ಪವೂ ಕೂಡ ಬಿಡೆ ಇಲ್ಲದೆ ಕೇಳಿದರೆ ನಮಗೆ ನಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟಿದ್ದೀರಿ ಅಂತ ಮತ್ತಷ್ಟು ಖುಷಿಯಾಗುತ್ತೆ ಅಂತ ಹೀಗೆ ಜನಕ ವಿಶ್ವಾಮಿತ್ರರ ದಶರಥನ ಮತ್ತು ಅವನ ಪರಿವಾರಕ್ಕೆ ಬೇಡಿಕೊಳ್ತಾನೆ. ಪ್ರತಿಗ್ರಹೋ ದಾತೃವಶಃ ಶ್ರುತಮೇತನ್ಮಯಾ ಪುರ ಯಥಾ ವಕ್ಷಸಿ ಧರ್ಮಜ್ಞ ತತ್ಕರಿಷ್ಯಾಮಹೇ ವಯಂ. ಅಲ್ಲಪ್ಪ, ಕೊಡುವವನು ನೀನು. ಯಾವಾಗಲೂ ಕೊಡುವವನ ಕೈಯಲ್ಲಿ ಕೊಡುವ ವಸ್ತುವಿನ ಅಧಿಕಾರ ಇರುತ್ತೆ. ಆ ಅಧಿಕಾರವನ್ನು ಅವನು ಚಲಾಯಿಸ್ತಾನೆ ಅಷ್ಟೇ ಹೊರತು ಕೇಳುವವನು ನನಗಿದೇ ಬೇಕು ಅದೇ ಬೇಕು ಅಂತ ಕೇಳುವ ಹಾಗಿಲ್ಲ. ನಮಗೇನಿದೆಯೋ ವ್ಯವಸ್ಥೆ ಅಷ್ಟರಲ್ಲಿ ನಾವು ಸುಧಾರಿಸಿಕೊಳ್ತೇವೆ, ನಾವು ಕೇಳಬಾರ್ದು ಬಂದಾಗ ಅಂತ. ನೀನಾದರೆ ನೀನೇ ಯಥಾವಕ್ಷ್ಯತಿ, ನೀನಾಗಿಯೇ ಹೇಳಿದ್ದಿ ಎಲ್ಲ ವ್ಯವಸ್ಥೆ ಇದೆ ಅಂತ, ಅಷ್ಟರಲ್ಲೇ ನಮಗೆ ಬೇಕಾದೆಲ್ಲ ಆಗತ್ತೆ. ಈ ಮಾತನ್ನು ಕೇಳಿದೊಡನೆ ವಿದೇಹಾಧಿಪತಿಯಾದಂತಹ ಜನಕ ತುಂಬ ಸಂತೋಷ ಪಡ್ತಾನೆ. ಯಾರಾದರೂ ಒಂದಿಷ್ಟು ಅನುಕೂಲ ಮಾಡಿ ಕೊಡ್ತಾರೆ ಅಂದರೆ ಅವರನ್ನು ಹಿಂಡಿ ಹಿಸಿದು ಹಿಪ್ಪೆ ಮಾಡಿ ಹಾಕ್ತಾರೆ. ಆದರೆ ಇಲ್ಲಿ ರಾಜನಾಗಿ ಒಂದು ವ್ಯವಸ್ಥಿತವಾದಂತಹ ಬದುಕನ್ನು ನಡೆಸಿದವನಿಗೆ ಇಲ್ಲಿ ಎಲ್ಲೋ ಬಂದ ಮನೆಯಲ್ಲಿ ಆತಿಥ್ಯ ಹೇಗಾಗುತ್ತೋ ಅಂತ ಕಾಳಜಿಯಿಂದ ಜನಕ ಕೇಳಿದರೆ ನಾವು ಇದ್ದದ್ರಲ್ಲಿ ಚೆನ್ನಾಗಿ ಸುಧಾರಿಸ್ಕೊಳ್ತೇವೆ, ನೀವೇನು ಮಾಡಬೇಕು ಅಂತಿದ್ದರೋ ಅದನ್ನು ಮಾಡಿಬಿಡಿ, ಆದರೆ ಅದರಲ್ಲಿ ಏನು ಬೇಕು ಬೇಡ ಅನ್ನೋದನ್ನು ನಾವೇನು ಯೋಚನೆ ಮಾಡಿಲ್ಲ, ನಮಗೆ ಏನಿದ್ರು ಅದು ಸುಖವೇ ಸಂತೋಷವೇ ಅಂತ ಇಷ್ಟು ಸೌಜನ್ಯವನ್ನು ತೋರಿದ್ದು ಬಹಳ ಆಶ್ಚರ್ಯ ಆಯಿತು ಅವನಿಗೆ, ಸಂತೋಷವೂ ಆಯಿತು. ಹೀಗಿದ್ದಾಗ ಸಂಬಂಧಗಳು ಮತ್ತಷ್ಟು ಗಟ್ಟಿಗೊಳ್ತವೆ. ನಮಗೆಲ್ಲ ಅನುಕೂಲತೆಗಳು ಏನೋ ಒದಗಿಸ್ತಾರೆ ಅಂತ ಗೊತ್ತಾದ ತಕ್ಷಣ ಅದನ್ನು ಮತ್ತಷ್ಟು ಹೆಚ್ಚು ಬೇಡಿ ಬಯಸಿ ಪಡೆಯುವಂತಹ ಸಂದರ್ಭ ಬಂದಾಗ ಇನ್ನೊಮ್ಮೆ ಅವರನ್ನು ಸಾಕೋದು ಅಂದರೆ ಆನೆ ಸಾಕಿದ ಕಷ್ಟ. ಎಲ್ಲ ವ್ಯವಸ್ಥೆ ಮಾಡಿದ್ರು ಇನ್ನೂ ಏನೋ ಬೇಕು ಅಂತ ಹೇಳ್ತಿರ್ತಾರೆ ಅಂತ ಒಂದು ಸರ್ತಿ ಮನಸ್ಸಿನಲ್ಲಾದರೂ ಅಂದ್ಕೊಳ್ತಿದ್ರು. ಆದರೆ ಜನಕನಿಗೆ ಅವರೆಲ್ಲರೂ ಕೂಡ ಅಷ್ಟು ಆತ್ಮೀಯವಾಗಿ ತಮಗೆ ಒದಗಿದ ಹೊತ್ತಿನಲ್ಲೇ ಸಂಪತ್ತಿನಲ್ಲೇ ವ್ಯವಸ್ಥೆಯಲ್ಲೇ ತಮ್ಮನ್ನು ನಡೆಸಿಕೊಳ್ಳುವುದನ್ನು ನೋಡಿ ಸಂತೋಷಪಟ್ಟ. ಮುನಿಗಳೆಲ್ಲರೂ ಬಂದಿದ್ದರು.
ಹೇಳುದ ತತಃ ಸರ್ವೇ ಮುನಿಗಣಾ ಪರಸ್ಪರ ಸಮಾಗಮೇ. ಅಲ್ಲಿ ಬಂದ ಋಷಿಗಳೆಲ್ಲರೂ ಮಾತನಾಡಿಕೊಂಡ್ರು. ಇಲ್ಲಿಯೇ ಈಗಾಗಲೇ ಯಾಗಕ್ಕಾಗಿ ಬಂದವರೂ ಇದ್ದರು. ದಶರಥನ ಜೊತೆಗೆ ಮುಂಭಾಗದಲ್ಲಿ ಒಂದು ಮಾಂಗಲ್ಯವನ್ನು ಮಾಂಗಲ್ಯ ಧಾರಣೆಯ ಒಂದು ವಿಶಿಷ್ಟ ಪ್ರಸಂಗ ಬಂದಾಗ ಹಿರಿಯರೆಲ್ಲರೂ ಇದ್ದದಕ್ಕೆ ಆಶೀರ್ವಾದ ಮಾಡಬೇಕು ಅಂತನ್ನುವ ಕಾರಣಕ್ಕಾಗಿ ದಶರಥ ಕರೆದುಕೊಂಡು ಬಂದಂಥವರೆಲ್ಲರೂ ರಾತ್ರಿ ಒಳ್ಳೆಯ ಮಾತುಗಳಿಂದ ಅಲ್ಲಿರುವ ಜನರಿಗೆಲ್ಲ ಸಂತೋಷ ನೀಡಿದರು. ಹರ್ಷೇಣ ಮಹತಾಯುಕ್ತ ನಿಶಾಂ ಅವಸನ್ ಸುಖಂ. ಆ ರಾತ್ರಿಯನ್ನು ಒಳ್ಳೆಯ ಮಾತುಗಳಿಂದ ಕಳೆದರು. ಅವರವರು ಮಾಡಿದ ಸಾಧನೆ, ಅವರವರ ಹಿನ್ನೆಲೆಯಲ್ಲಿ ಬಂದ ಅನುಭವ, ಅವರಿಗೆ ಗೊತ್ತಾದ ಸಂಗತಿ, ಗೊತ್ತಾಗಬೇಕಾಗಿದ್ದಕ್ಕೆ ಕೇಳಿಕೊಳ್ಳುವ ಅನೇಕ ಜನರ ಪ್ರಶ್ನೆ, ಇದರಿಂದಾಗಿ ರಾತ್ರಿ ಅದು ಹಗಲಿನಂತೆಯೇ ಸ್ವಲ್ಪವೂ ಬೇಸರವಿಲ್ಲದೆ ಎಲ್ಲ ಒಳ್ಳೆಯ ಮಾತುಕತೆಯಿಂದ ಕಳೆದು ಹೋಯಿತು. ಜನಕ ಮಹಾ ತೇಜಸ್ವಿಯಾಗಿ ತತ್ವವಿತ್ತಾಗಿ ಈ ಧರ್ಮವನ್ನು ಬಹಳ ಚೆನ್ನಾಗಿ ನಡೆಸಿದ. ಯಜ್ಞಕ್ಕಾಗಿ ಕರೆತಂದ ಮಕ್ಕಳನ್ನು ಜೊತೆಗಿಟ್ಟುಕೊಂಡು ಅರಮನೆಯಲ್ಲಿದ್ದಂತಹ ವಿಶ್ವಾಮಿತ್ರರ ಜೊತೆಗಿದ್ದ ಮಕ್ಕಳು ಕೂಡ ಅಲ್ಲಿ ಸುಖವಾಗಿ ರಾತ್ರಿಯನ್ನು ಕಳೆದಿದ್ದಾರೆ. ಜನಕನು ತನ್ನ ರಾತ್ರಿಯನ್ನು ನಾಳೆಯ ಅಪೂರ್ವವಾದ ದಿನಗಳಿಗೆ ಕಾದುಕೊಳ್ಳುತ್ತಾ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನಡೆಯುತ್ತಾ ಕಳೆದಿದ್ದಾನೆ. ಮರುದಿವಸದ ಪ್ರಾತಃ ಕರ್ಮದ ಕರ್ತವ್ಯಗಳನ್ನೆಲ್ಲ ಮುಗಿಸಿಕೊಳ್ತಾ ಶತಾನಂದರನ್ನು ಕರೆದು ಈ ವ್ಯವಸ್ಥೆಗೆ ಬೇಕಾದ ಎಲ್ಲವನ್ನು ಕೂಡ ಸಿದ್ಧ ಮಾಡಿಕೊಂಡಿದ್ದೀರಷ್ಟೇ ಅಂತ ಕೇಳ್ತಾನೆ. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಶತಾನಂದರು ಮಾಡಿ ರಾಜನಲ್ಲಿ ತಮ್ಮ ಸಿದ್ಧತೆಯ ಬಗ್ಗೆ ಎಲ್ಲವನ್ನು ಮಾತಾಡ್ತಾರೆ. ಆ ಸಿದ್ಧತೆಯ ಜೊತೆಗೇನೆ ರಾಜನಿಗೂ ಬೇಕಾದ ವ್ಯವಸ್ಥೆ ಬೆಳಿಗ್ಗೆಗೆ ಏನು ಬೇಕು, ಹಾಗೆಯೇ ವಿಶ್ವಾಮಿತ್ರರು ಜೊತೆಗೆ ಬಂದಿದ್ದಂತಹ ಅನೇಕ ಮುನಿ ವರಿಯರೆಲ್ಲರೂ ಕೂಡ ಶ್ರೌತ ವಿಧಿಯಿಂದ ನಿತ್ಯದ ಕರ್ತವ್ಯ ನಡೆಸುವುದಕ್ಕೇನು ಬೇಕು. ಯಾಕೆಂದರೆ ಶ್ರೌತ ಕರ್ಮ ಅಂತಂದಾಗ ಅವರು ಯಜ್ಞದಲ್ಲಿ ಏನನ್ನಾದರೂ ಹವಿಸ್ಸನ್ನಾಗಿ ನೀಡಿದರೆ ಮಾತ್ರ ಆಹಾರವಾಗಿ ಸ್ವೀಕರಿಸುವಂಥವ್ರು ಹೊರತು ಏನೋ ಬೇಯಿಸಿದ್ದನ್ನು ಹೇಗೋ ತಿನ್ನುವಂತಹ ಸ್ವಭಾವದವರಲ್ಲ. ಹಾಗಾಗಿ ಶ್ರೌತೇನ ವಿಧಿನ ಅವರಿಗೆ ಕೊಡಬೇಕಾದಂತಹ ಅಗತ್ಯವನ್ನು ಚೆನ್ನಾಗಿ ಅನುಷ್ಠಾನಶೀಲರಾಗಿ ಬದುಕುವವರಿಗೆ ಅನುಷ್ಠಾನಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲವೂ ನಡೆದಿದೆ ಅಷ್ಟೇ ಅಂತ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾನೆ. ಇದಾದ ಮೇಲೆ ಮರುದಿವಸದ ಬೆಳಗ್ಗೆಯ ಕಾರ್ಯಕ್ರಮ ಆರಂಭ ಆಗುತ್ತೆ. ಈ ಆರಂಭ ಆಗುವಾಗ ಮುಂದಿನ ಎಲ್ಲ ಅಲ್ಲಿಯ ರಾಜರೆಲ್ಲ ಸೇರಿಕೊಂಡದ್ದು, ಮುನಿಗಳೆಲ್ಲ ಬಂದಾಗ ಜನಕ ದಶರಥನನ್ನು ಎದುರುಗೊಂಡದ್ದು. ಅಲ್ಲಿ ಕುಶಧ್ವಜನು ಕೂಡ ಅವನ ತಮ್ಮನಾದವನೊಬ್ಬ ಇದ್ದ ಭ್ರಾತ, ಅವನು ಕೂಡ ಅಲ್ಲಿಗೆ ಬಂದದ್ದು. ಆ ಘಟ್ಟ ಮತ್ತೊಂದು ಸಣ್ಣ ಹೊಸ ತಿರುವನ್ನು ಪಡ್ಕೊಳ್ಳುತ್ತೆ. ಆ ತಿರುವು ಏನು ಮತ್ತು ಅದು ಯಾವ ರೀತಿ ಸಂಭ್ರಮ ಆಯಿತು, ಹಬ್ಬ ಆಯಿತು, ಏನೆಲ್ಲ ವಿಶೇಷತೆಗಳು ಅಲ್ಲಿ ನಡೆದವು ಅನ್ನೋದನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.